ಈಗ ಒಂದು ವಾಗ್ದಾನವನ್ನು ನಾವು ತಗೊಂಡ್ವಿ ದೇವ್ರ ಹತ್ರದಿಂದ. ಆ ವಾಗ್ದಾನ ಏನಂದರೆ, ಈ ವರ್ಷದಲ್ಲಿ ನಾವು ಭೂಮಿ ಮೇಲೆ ಪರಲೋಕವನ್ನು ಅನುಭವಿಸ್ತೀವಿ. ಅರ್ಥ ಆಗ್ತಾ ಇದೆಯಾ? ಇದು ನಿಮ್ಮ ಬಗ್ಗೆನೇ ಹೇಳ್ತಾ ಇರೋದು. ಈ ವರ್ಷ ನೀವು ನಿಮ್ಮ ಕುಟುಂಬ ಭೂಮಿ ಮೇಲೇ ಪರಲೋಕದ ಒಂದು ಸೌಲಭ್ಯಗಳು, ಪರಲೋಕದಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನು ಭೂಮಿ ಮೇಲೆ ಅನುಭವಿಸ್ತೀರಾ ನೀವು. ಅರ್ಥ ಆಗ್ತಾ ಇದೆಯಾ? ಪರಲೋಕಕ್ಕೆ ಹೋಗಿ ಪರಲೋಕನ ಅನುಭವಿಸೋದು ಬೇಡ, ಇಲ್ಲೇ ಅನುಭವಿಸ್ತೀರಾ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಇದು ಕಂಪ್ಲೀಟಾಗಿ ನೀವು ಇದ್ರ ಬಗ್ಗೆ ಯಾರಾದರೂ ಕೇಳಿದ್ದೀರೋ? ಪರಲೋಕನ ಭೂಮಿ ಮೇಲೆ ಅನುಭವಿಸೋದು ಯಾರಾದರೂ ಕೇಳಿದ್ದೀರಾ? ಅದಕ್ಕೆ 10 ದಿನನೂ ಕಡಿಮೆ, ನಿಧಾನಕ್ಕೆ ಬೇಸಿಕ್ಕಾಗಿ ಹೋಗೋಣ, ಆಯಿತಾ? ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿದ್ದೆ ಮಾಡಬೇಡಿ. ನಿದ್ದೆ ಬರುತ್ತೆ ಅಂದರೆ ನೀವು ಏನಾದರೂ ಒಂದು ಚಾಕ್ಲೇಟ್ಗಳು ಹಾಕೊಳ್ಳಿ, ಒಟ್ಟು ನಿದ್ದೆ ಮಾಡಬೇಡಿ. ಈ ಬೀಜ ಯಾಕಂದರೆ ಇದು ಸಾಧಾರಣ ಅಲ್ಲ, ಆಯಿತಾ? ಸಾಧಾರಣವಾಗಿಲ್ಲ. ತಂದೆ ಅಬ್ರಾಮ್ ಇದನ್ನು ಫಾಲೋ ಮಾಡಿದ್ರು, ಮೋಶೆ ಅವರು ಇದನ್ನು ಅರ್ಥ ಆಗ್ತಾ ಇದೆಯಾ? ಅವರೆಲ್ಲ ನಡೆದಿರೋ ಒಂದು ದಾರಿಯಲ್ಲಿ ನಾವು ನಡೀತೀವಿ. ಅದಕ್ಕೆ ನಿದ್ದೆ ಮಾಡಬೇಡಿ, ಚಿಕ್ಕ ಏನೇನೋ ಯೋಚನೆ ಮಾಡಬೇಡಿ. ಒಂದು ಸ್ವಲ್ಪತ್ತೆ ಇವತ್ತು ಬೇಗ ನಾನು ಮುಗಿಸ್ತೀನಿ. ಇವತ್ತು ಫೌಂಡೇಶನ್ನ ತೊಗೊಂಡು ನಾವು ಅರ್ಥ ಮಾಡ್ಕೊಳ್ಳೋಣ, ಆಯಿತಾ? ಮೊದಲೇದಾಗಿ ದೇವರು ಪರಲೋಕ ನಾವು ಸೃಷ್ಟಿ ಮಾಡುವಾಗ ಅದು ಮನುಷ್ಯನಿಗೋಸ್ಕರ ಮಾಡಿಲ್ಲ. ಅರ್ಥ ಆಯ್ತಾ ನಾನು ಹೇಳಿದ್ದು? ಮೊದಲೇದಾಗಿ ದೇವರು ಆದಿಕಾಂಡದಲ್ಲಿ ನೀವು ನೋಡಿದ್ರೆ ಪರಲೋಕನ ಸೃಷ್ಟಿ ಮಾಡಿದಾಗ ಪರಲೋಕದ ಉದ್ದೇಶ ಏನು? ದೇವದೂತರುಗಳು ಇರೋ ಸ್ಥಳ, ಆತನಿಗೆ ಏನೆಲ್ಲ ಸೇನೆಗಳಿದೆಯೋ, ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆ ಸೇನೆಗಳು ಇರುವ ಸ್ಥಳವಾಗಿ ಪರಲೋಕವನ್ನು ಸೃಷ್ಟಿ ಮಾಡಿದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪರಲೋಕನ ಸೃಷ್ಟಿ ಮಾಡಿದ್ರು. ಭೂಮಿ ಯಾಕೆ ಸೃಷ್ಟಿ ಮಾಡಿದ್ರು ಅಂದರೆ ಆತನ ಒಂದು ಸ್ವಭಾವದಲ್ಲಿರೋ, ಆತನ ಹೇಗಿದ್ದಾನೋ ಆ ರೀತಿಲಿ ನೋಡೋಕ್ಕಿರೋ ಮನುಷ್ಯರನ್ನ ಉಂಟು ಮಾಡಿದ್ರಲ್ವ, ಅವ್ರಿಗೆ ಭೂಮಿಯನ್ನು ಕೊಟ್ಟರು. ಅರ್ಥ ಆಗ್ತಾ ಇದೆಯಾ? ಪರಲೋಕ ಸೃಷ್ಟಿ ಆದಾಗ ಮನುಷ್ಯ ಅದಲ್ಲಿ ಇರಬೇಕು ಅಂತ ದೇವ್ರಿಗೆ ಆ ಡಿಸೈನಲ್ಲೇ ಪರಲೋಕನ ಸೃಷ್ಟಿ ಮಾಡಿಲ್ಲ. ಭೂಮಿನ ಸೃಷ್ಟಿ ಮಾಡುವಾಗ ಭೂಮಿ ಮೇಲೆ ಮನುಷ್ಯ ಆಳಲಿ, ಅದನ್ನು ಸ್ವಾಧೀನ ಮಾಡಲಿ, ಅದನ್ನು ಆಳ್ವಿಕೆ ಮಾಡಲಿ, ಭೂಮಿಯಲ್ಲಿ ನೀರಲ್ಲಿರೋ ಎಲ್ಲನ ಆಳ್ವಿಕೆ ಮಾಡಲಿ, ನಡೆಯೋದೆಲ್ಲನ ಆಳ್ವಿಕೆ ಮಾಡಲಿ, ಆಕಾಶದಲ್ಲಿರೋ ಎಲ್ಲದನ್ನ ಆಳ್ವಿಕೆ ಮಾಡಲಿ ಅಂತ ಮನುಷ್ಯನ ಸೃಷ್ಟಿ ಮಾಡಿದ್ರು. ಅರ್ಥ ಆಗ್ತಾ ಇದೆಯಾ? ಆದಿ ಕಾಂಡದಲ್ಲಿ ಪರಲೋಕ ಮತ್ತು ಭೂಮಿನ ಸೃಷ್ಟಿ ಮಾಡುವಾಗ ಎರಡಕ್ಕೂ ವ್ಯತ್ಯಾಸ ಇರಲಿಲ್ಲ. ಹೇಳಿ, ವ್ಯತ್ಯಾಸ ಇರಲಿಲ್ಲ. ಹೇಳಿ, ಇನ್ನೊಬ್ರಿಗೆ ಹೇಳಿ, ವ್ಯತ್ಯಾಸ ಇರಲಿಲ್ಲ. ಈಗ ಏನೆಲ್ಲ ವ್ಯತ್ಯಾಸಗಳನ್ನ ನೋಡ್ತೀವಿ? ಪರಲೋಕದಲ್ಲಿ ರೋಗ ಇದೆಯಾ? ಭೂಮಿಯಲ್ಲಿ ರೋಗ ಇದೆಯಾ? ಇದೆ. ಅರ್ಥ ಆಗ್ತಾ ಇದೆಯಾ? ಪರಲೋಕದಲ್ಲಿ ಬಡತನ ಇದೆಯಾ? ಭೂಮಿ ಮೇಲೆ ಇದೆಯಾ? ಪರಲೋಕದಲ್ಲಿ ದೇವ್ರ ಪ್ರಸನ್ನತೆಗೆ ಕೊರತೆ ಇದೆಯಾ? ಭೂಮಿ ಮೇಲೆ ಇದೆಯಾ? ಇದೆ. ಪರಲೋಕದಲ್ಲಿ ಸಂತೋಷಕ್ಕೆ ಕೊರತೆ ಇದೆಯಾ? ಭೂಮಿ ಮೇಲೆ ಇದೆ. ಆದರೆ ಈಗೇನಿದೆಯೋ ಸೃಷ್ಟಿ ಆದಾಗ ಪರಲೋಕಕ್ಕೂ ಮತ್ತು ಭೂಮಿಗೂ ವ್ಯತ್ಯಾಸ ಇರಲಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ವಾಕ್ಯದಲ್ಲಿದೆ ಅಲ್ವಾ? ಕೆಟ್ಟವರಾಗಿರೋ ನೀವುಗಳೇ ನಿಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಸಾಕೋದಾದರೆ ಪರಲೋಕದಲ್ಲಿರೋ ತಂದೆ ಕೆಟ್ಟದನ್ನ ಬಯಸ್ತಾರ? ಹಂಗಂದ್ರೆ ಸ್ಟಾರ್ಟಿಂಗು ಲೋಕ ಮತ್ತು ಪರಲೋಕ ಉಂಟಾದಾಗ ಒಂದೇ ಥರ ಇತ್ತು. ಅರ್ಥ ಆಗ್ತಾ ಇಲ್ವಾ ನಾನು ಹೇಳ್ತಾ ಇರೋದು? ಅವರು ಹೇಗೆ ಏಸಪ್ಪ ಪರಲೋಕದಲ್ಲಿರುವಾಗ ಹೇಗೆ ಅವರು ಅಲ್ಲೆಲ್ಲ ಏನು ನೋಡ್ತಾ ಇದ್ರು ಅದೇ ಸೇಮ್ ಕಾಪಿ ಇತ್ತು. ಅರ್ಥ ಆಗಿಲ್ಲ ಅಂದರೆ ನೀವು ಏನು ಮಾಡಿ, ಮೋಶೆಗೆ ದೇವರ ಆಲಯ ಕಟ್ಟಕ್ಕೆ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಇವತ್ತು ದಯವಿಟ್ಟು ನಿಮ್ಮ ಕೈ ಮುಗ್ದು ಕೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ, ನಿಧಾನಕ್ಕೆ ಹೋಗೋಣ, ಆಯಿತಾ? ಮೋಶೆಗೆ ಆಲಯ ಅಲ್ಲ, ಬರೀ ಒಂದು ಗೂಡಾರನ ಕಟ್ಟಕ್ಕೆ ಹೇಳ್ತಾರೆ, ಆಯಿತಾ? ಆಲಯ ಕಟ್ಟಿದ್ದು ಸೊಲೊಮೋನ್. ಗೂಡಾರ ಕಟ್ಟಕ್ಕೆ ಹೇಳುವಾಗ ಮಂಜೂಷ ಪೆಟ್ಟಿಗೆ ಮತ್ತು ಬೆಂಕಿ ಹಾಕೋ ಸ್ಥಳ ಮತ್ತು ಬಲಿಪೀಠ ಇದನ್ನೆಲ್ಲ ಒಂದು ಮೆಜರ್ಮೆಂಟ್ ಹೇಳ್ತಾರೆ, ಗೊತ್ತಾಯ್ತಾ? ಯಾರು ಹೇಳೋದು? ಮೆಜರ್ಮೆಂಟ್ ಕೊಡ್ತಾರೆ, ದೇವರೇ ಕೊಡ್ತಾರೆ. ಪೌಲ್ ಬರೀತಾರೆ ಇಬ್ರಿಯದಲ್ಲಿ, ಮೆಜರ್ಮೆಂಟ್ ಕೊಟ್ಟಿದ್ದೆಲ್ಲ ಪರಲೋಕದಲ್ಲಿ ಹೆಂಗಿದ್ಯೋ ಅದನ್ನೇ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು?
ಮೆಜರ್ಮೆಂಟ್ ಈಗ ಈಗ ನಮ್ಮದೇ ಚರ್ಚ್ ತಗೊಳ್ಳಿ, ಈ ಸ್ಪೀಕರ್ ಇಷ್ಟೇ ಅಗಲ ಇದೆ ಅಂದರೆ ಇದು ಈಗ ನಾನು ದೇವ್ರ ಹತ್ರದಿಂದ ಡಿಸೈನ್ ತಗೊಂಡು ಈ ಸ್ಪೀಕರ್ನ ಮಾಡಿದೆ ಅಂದರೆ ಪರಲೋಕದಲ್ಲಿ ಎಷ್ಟು ಅಗಲ ಸ್ಪೀಕರ್ ಇದೆಯೋ, ಎಷ್ಟು ಉದ್ದ ಇದೆಯೋ, ಎಷ್ಟು ದಪ್ಪ ಇದೆಯೋ ಅಷ್ಟೇ ದಪ್ಪ ಭೂಮಿ ಮೇಲೆ ಮಾಡಕ್ಕೆ ಹೇಳಿದ್ರು. ಇಬ್ರಿಯಾದಲ್ಲಿ ಹಂಗೆ ಇದೆ. ಅರ್ಥ ಆಗ್ತಾ ಇದೆಯಾ? ಯಾಕೆ ದೇವ್ರು ಇದನ್ನ ಮಾಡ್ತಾ ಇದ್ರು ಅಂದ್ರೆ, ನನ್ನ ಮಕ್ಕಳು ಪರಲೋಕಕ್ಕೆ ಬಂದು ಪರಲೋಕನ ಅನುಭವಿಸೋದು ಬೇಡ, ಭೂಮಿ ಮೇಲೆ ಪರಲೋಕನ ಅನುಭವಿಸ್ಲಿ ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಆದಮ್ನ ಉಂಟು ಮಾಡಿದಾಗ ಅವನಿಗೆ ಸಾವು ಯಾಕೆ ಇರಲಿಲ್ಲ ಅಂದ್ರೆ, ಪರಲೋಕದಲ್ಲಿ ಸಾವಿಲ್ಲ. ಹೇಳಿ, ಪರಲೋಕದಲ್ಲಿ ಸಾವಿಲ್ಲ. ಭೂಮಿ ಮೇಲೆ ಉಂಟಾದಾಗ ಸಾವಿರ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಪರಲೋಕದಲ್ಲಿ ರೋಗ ಇರ್ಲಿಲ್ಲ, ಭೂಮಿ ಮೇಲೆ ಆದಮ್ಗೆ ಯಾವ ರೋಗನೂ ಇರ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ ಇಲ್ವಾ? ಅವ್ರಿಗೆ ಸಂತೋಷಕ್ಕೆ ಕೊರತೆ ಇರಲಿಲ್ಲ, ಏನು ಕೊರತೆ. ಅವನು ಒಬ್ಬನೇ ಇದ್ರು, ಅವನಿಗೆ ಅದು ಗೊತ್ತಿರಲಿಲ್ಲ. ದೇವರೇ ಕಂಡಿಡಿದ್ರು ಇವನು ಒಬ್ಬನೇ ಇರೋದು ಒಳ್ಳೇದಲ್ಲ ಅಂತ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆ ಒಂದು ಏದೇನ್ ತೋಟದಲ್ಲಿ ಅವ್ರು ಏನಿದ್ರು, ಏದೇನಲ್ಲಿ ಒಂದು ತೋಟದಲ್ಲಿ ಅವ್ರು ಹೇಗೆ ಇದ್ರು, ಅಲ್ಲಿ ದೇವ್ರ ಪ್ರಸನ್ನತೆಗೆ ಕೊರತೆ ಇರಲಿಲ್ಲ ಅಂತೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ದೇವರು ಪರಲೋಕದಲ್ಲಿ ಹೇಗೆ ತಿರುಗಾಡ್ತಾರೆ, ಓಡಾಡ್ತಾರೆ, ಅದೇ ರೀತಿಲಿ ಭೂಮಿ ಮೇಲೂ ಬಂದು ತಿರುಗಾಡಿ ಓಡಾಡೋರಂತೆ. ಅರ್ಥ ಆಗ್ತಾ ಇದೆಯಾ? ಈ ವರ್ಷ ನಾವು ಆದಮ್ ಹಣ್ಣು ತಿನ್ನೋಕ್ಕಿಂತ ಮುಂಚೆ ಏನೆಲ್ಲ ಸೌಲಭ್ಯಗಳು ಇತ್ತೋ ಅದರಲ್ಲೆಲ್ಲ ನಾವು ಇರ್ತೀವಿ. ಅರ್ಥ ಆಗ್ತಾ ಇದೆಯಾ ನಾನು ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆದಮ್ ಪಾಪ ಮಾಡೋದ್ಗಿಂತ ಮುಂಚೆ, ಅವಳು ಪಾಪ ಮಾಡೋದ್ಗಿಂತ ಮುಂಚೆ ಅವ್ರು ಏನೆಲ್ಲ ಅನುಭವ ಮಾಡ್ತಾ ಇದ್ರು ಅದನ್ನ ನಾವು ಈ ವರ್ಷ ಅನುಭವಿಸ್ತೀವಿ. ಆಮೇನ್. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ರೋಗಗಳು ನಮ್ಮಲ್ಲಿ ಇರೋದೇ ಇಲ್ಲ. ಚಿಕ್ಕದೂ ಕೂಡ ನೋವುಗಳು ನಾವಿದೆ. ಪರಲೋಕದಲ್ಲಿಲ್ಲ ಅಂದ್ರೆ ನಾವಿಲ್ಲ, ನಮ್ಗಿಲ್ಲ ಹೇಳಿ, ನಮ್ಗಿರ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಪರಲೋಕದಲ್ಲಿ ಬಂಜೆತನ ಇಲ್ಲ. ಏನೇ ಮಾಡಿದ್ರು ಅದು ಹಾಳಾಗುತ್ತೆ, ಏನೇ ಮಾಡಿದ್ರು ಅದು ವರ್ಕ್ ಆಗ್ತಾ ಇಲ್ಲ. ಆ ಥರ ಪರಲೋಕದಲ್ಲಿ ಆಗೋದಿಲ್ಲ, ಭೂಮಿ ಮೇಲೂ ಆಗೋದಿಲ್ಲ ಈ ವರ್ಷ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯೋ? ಪರಲೋಕದಲ್ಲಿ ಏನೆಲ್ಲ ಇದೆಯೋ ಹೇಳಿ, ಪರಲೋಕದಲ್ಲಿ ಏನೆಲ್ಲ ಇದೆಯೋ ಭೂಮಿ ಮೇಲೆ ನಾವೆಲ್ಲ ಅದನ್ನು ಅನುಭವ ಮಾಡ್ತೀವಿ. ಆಮೇಲೆ ನಾವೇನು ಮಾಡ್ತಾ ಇದ್ದಾರೆ ಪವಿತ್ರಾತ್ಮ ಅಂದರೆ, ನಮ್ಮ ಒಂದು ಸಭೆನ, ನಮ್ಮನ್ನ ಈ ವರ್ಷ ಪಾಪಗಿಂತ ಮುಂಚೆ ಇದ್ದ ಹಾಗೆ ಮನುಷ್ಯರು ಹೇಗಿದ್ರು ಆ ರೀತಿ ಆ ಒಂದು ಸ್ಟೈಲ್ಗೆ ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ ಸಿದ್ಧ ಈ ಒಂದು ಜರ್ನಿ ಮಾಡೋಕ್ಕೆ? ಆಮೇನ್. ನಾವು ಫೇಲ್ ಆಗೋಕ್ಕೆ ಪ್ರೋಗ್ರಾಮೇ ಆಗಿಲ್ಲ. ನಾವು ಭಯದಿಂದ ಕೆಲಸ ಮಾಡಂಗೇ ಇಲ್ಲ. ಆದಮ್ ಉಂಟಾದಾಗ ಅವನಲ್ಲಿ ಭಯನೇ ಇರಲಿಲ್ಲ. ಈಗ ನಮ್ಮಲ್ಲಿ ಈ ವರ್ಷ ಯಾವುದೇ ಕಂಡ್ರೂ ಭಯ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಆದಮ್ ಉಂಟಾದಾಗ ಅವನಿಗೆ ರೋಗ ಇರಲಿಲ್ಲ, ನಮಗೆ ರೋಗ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆದಮ್ ಉಂಟಾದಾಗ ಏನೆಲ್ಲ ಅವನಿಗಿತ್ತೋ ಅದಕ್ಕಿಂತಲೂ ಹೆಚ್ಚಾದ ಒಂದು ಕಾರ್ಯಗಳನ್ನ ಈ ವರ್ಷ ನಾವು ಅನುಭವಿಸ್ತೀವಿ. ಅರ್ಥ ಆಗ್ತಾ ಇದೆಯಾ? ಆದಮ್ ಎಲ್ಲವನ್ನ ಅನುಭವ ಮಾಡೋಕ್ಕಾಗಿಲ್ಲ. ಯಾಕಂದರೆ ಹಣ್ಣು ತಿಂದರು, ಪಾಪ ಮಾಡಿದ್ರು, ಬಿದ್ದುಬಿಟ್ರು, ಆ ಮೈಮೇನ ಕಳ್ಕೊಂಬಿಟ್ರು. ಯೇಸು ಕ್ರಿಸ್ತನ್ ಬಂದಿದ್ದು ಯಾಕೆ ಅಂದರೆ, ಏನೆಲ್ಲ ಆದಮ್ನ ಕಳ್ಕೊಂಡಿದ್ನೋ ಅದನ್ನೆಲ್ಲ ವಾಪಸ್ ಕೊಟ್ಟು ಇನ್ನೂ ಹೆಚ್ಚಾಗಿ ಅದನ್ನು ಕೊಟ್ಟರು. ಅರ್ಥ ಆಗ್ತಾ ಇದೆಯಾ ನಾನೇ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈ ವರ್ಷ ನೀವು ಪರಲೋಕನ ಭೂಮಿ ಮೇಲೆ ಅನುಭವ ಮಾಡ್ತೀರಾ? ಹೇಳಿ, ಪಕ್ಕದಲ್ಲಿರೋರ್ಗೆ ಹೇಳಿ, ಇನ್ನೊಬ್ರಿಗೆ ಹೇಳಿ, ಪರಲೋಕವನ್ನು ಭೂಮಿ ಮೇಲೆ ಅನುಭವ ಮಾಡ್ತೀರಾ? ಇನ್ನೊಬ್ರಿಗೆ ಹೇಳಿ, ಪರಲೋಕವನ್ನು ಭೂಮಿ ಮೇಲೆ ಅನುಭವ ಮಾಡ್ತೀರಾ? ಇನ್ನೊಬ್ರಿಗೆ ಹೇಳಿ, ಪರಲೋಕವನ್ನು ಭೂಮಿ ಮೇಲೆ ಅನುಭವ ಮಾಡ್ತೀರಾ? ಹೇಳ್ದವ್ರಿಗೆ ಹೇಳಿ, ಮತ್ತೆ ಹೇಳಿ, ಪರಲೋಕನ ಭೂಮಿ ಮೇಲೆ ಅನುಭವ. ನಿಮಗೆ ಒಂದು ಗುಡ್ ನ್ಯೂಸ್ ನಾನು ಹೇಳ್ತೀನಿ. ಏನಂದ್ರೆ, ಪರಲೋಕನ ಭೂಮಿ ಮೇಲೆ ನೀವು ಅನುಭವ ಮಾಡ್ತೀರಾ ಅಂತ ಹೇಳಿ. ಡಿಲೇ ಆಗೋದಿಲ್ಲ. ಪರಲೋಕದಲ್ಲಿ ಆಗಲ್ಲ ಅಂದ್ರೆ ಇಲ್ಲೂ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಾನು ಇದನ್ನ ದೇವದೂತರಿಗಾದ್ರೂ ಸಾರ್ಬೇಕಿತ್ತು. ಎಷ್ಟೋ ಖುಷಿ ಪಡೋರು ನಿಮ್ಗಿಂತ. ಅರ್ಥ ಆಗ್ತಾ ಇದೆಯಾ? ಹೇಳಿ, ಪಕ್ಕದಲ್ಲಿ ಹೇಳಿ. ಇದು ನಾನು ಏನೋ ಹೇಳಿ ಹೋಗ್ತಾ ಇಲ್ಲ, ನೀವು ಇದನ್ನ ಅನುಭವ ಮಾಡ್ತೀರಾ. ನೀವು, ನಾನೊಬ್ಬ ಸೇವಕನಾಗಿದ್ದು ನಾನು ಅವ್ರ ಹತ್ರ ಕೇಳೋದೆಲ್ಲ ಏನಂದ್ರೆ, ಈ ವರ್ಷ ಪೂರ್ತಿ ಇದಲ್ಲಿ ಒಬ್ರು ಮಿಸ್ ಆಗಬಾರ್ದು. ಅರ್ಥ ಆಗ್ತಾ ಇದೆಯಾ? ಇಷ್ಟು ವರ್ಷ ಅವ್ರ ವಾಗ್ದಾನ ನಡೆದಿದ್ಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಸಭೆಗೆ ಬಂದಾದ್ಮೇಲೆ ಆಗಿರಬಾರ್ದು. ನಾನು ಪ್ರಾರ್ಥಿಸ್ತೀನಿ, ಒಬ್ಬೊಬ್ರನ್ನ ಹೆಸರು ಹಿಡ್ದು ಪ್ರಾರ್ಥನೆ ಮಾಡ್ತೀನಿ. ಗ್ಯಾಪ್ನ ಬಂದಾಗೆಲ್ಲ ಪ್ರಾರ್ಥನೆ ಮಾಡ್ತೀನಿ, ಕನ್ಸಲ್ಲಿ ಮಾಡ್ತೀನಿ, ಮನ್ಸಲ್ಲಿ ಮಾಡ್ತೀನಿ, ಹೋಗುವಾಗ ಮಾಡ್ತೀನಿ, ಕೂತಿರುವಾಗ ಮಾಡ್ತೀನಿ.
ಎಲ್ಲಿವರೆಗೂ ಮಾಡ್ತೀನಿ ಅಂದರೆ ನೀವು ಅದನ್ನು ಅನುಭವ ಮಾಡಬೇಕು, ಅಲ್ಲಿವರೆಗೂ. ಆಮೇಲೆ ನೀವು ಅನುಭವ ಮಾಡೇ ಮಾಡ್ತೀರಾ. ಅರ್ಥ ಆಗ್ತಾ ಇದೆಯಾ? ನಿನ್ನ ಮಕ್ಳುಗಳು ಅದನ್ನು ಅನುಭವ ಮಾಡ್ತಾರೆ. ಪರಲೋಕದಲ್ಲಿ ವಯಸ್ಸಾಗ್ತಾ ಆಗ್ತಾ ಶಕ್ತಿ ಹೋಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಏಸಪ್ಪ ಅಷ್ಟು ವರ್ಷದಿಂದ ಪರಲೋಕದಲ್ಲಿದ್ದರೂ ಅವ್ರಿಗೆ ಶಕ್ತಿ ಕಡಿಮೆ ಆಗಿಲ್ಲ. ನೀವು ಇನ್ಮೇಲೆ ಹೇಳಂಗಿಲ್ಲ ವಯಸ್ಸಾಯ್ತು ನನಗೆ ಅದಕ್ಕೆ ಕಡಿಮೆ ಆಯಿತು. ನೀವು ಯಾರು ಹೇಳಲ್ಲ ಈ ವರ್ಷ. ನಿಮ್ಮ ಒಂದು ಶಕ್ತಿಯನ್ನು ದೇವರು ಹೊಸದಾಗಿ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತೀನಿ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇದನ್ನೆಲ್ಲ ಅನುಭವ ಮಾಡಬೇಕಂದ್ರೆ ನಾವು ಒಂದು ಕಾರ್ಯವನ್ನು ನಾವು ಮಾಡಬೇಕು. ಇಷ್ಟೆಲ್ಲ ದೇವ್ರು ಮಾಡ್ತಾರೆ ಅಂದರೆ ಒಂದೇ ಒಂದು ನಾವು ಮಾಡೋಕ್ಕಾಗಲ್ವಾ? ಪಕ್ಕದಲ್ಲಿ ಕೇಳಿ. ನಮ್ಮ ಹತ್ರ ಇದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ದೇವರು. ಪರಲೋಕದಲ್ಲಿ ಏನೆಲ್ಲ ಇದೆಯೋ ಅದನ್ನು ನಿಮಗೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಸಾವಿರಾರು ಕಾರ್ಯಗಳಿದೆ, ಅದನ್ನೆಲ್ಲ ದೇವ್ರು ಮಾಡ್ತಾರಂತೆ. ಒಂದೇ ಒಂದನ್ನು ನಾವು ಮಾಡಬೇಕಂತೆ. ಮಾಡೋಕ್ಕಾಗಲ್ವಾ? ಡೂ ಒನ್ ಗೆಟ್ ಒನ್ ಅಲ್ಲ, ಬೈ ಒನ್ ಗೆಟ್ ಒನ್ ಅಲ್ಲ, ಡೂ ಒನ್ ಗೆಟ್ ಅನ್ಲಿಮಿಟೆಡ್. ಒಂದೇ ಒಂದು ತಗೋ, ಸಾವಿರಾರು ಗಟ್ಟಲೆ ನಿನಗೆ ಫ್ರೀಯಾಗಿ ಸಿಗುತ್ತೆ. ಆ ಥರ ಒಂದು ಅಮೆಂಡ್. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಒಂದು ನಿಮಿಷ, ನಾನು ಹೇಳಿದ್ದ ಮರ್ತೋಗ್ಬೇಡಿ ದಯವಿಟ್ಟು, ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಶೇಗಿದೆಯಾ छोड़ो ನನಗೆ. ಆದಿಕಾಂಡ ಆದಿಕಾಂಡ 15. ಬರ್ದಿಟ್ಕೊಳ್ಳಿ. ನೀವು ಮರ್ತೋಗಲ್ಲ. ಇದು ರೆಕಾರ್ಡ್ನ ನಾನು ನಿಮ್ಗೆ ಕಳಿಸ್ತೀನಿ. ಮತ್ತೆ ಹಾಕಿ ಅದನ್ನು ಹಾಕಿ ಬಿಡಿ, ಕೇಳಿಸ್ಕೊಳ್ಳಿ ಆಯಿತಾ? ಆಮೇಲೆ ಇದು ಮೈಕ್ ಒಂದು 8,000 ಇತ್ತು. ಇದನ್ನು ತಗೊಳ್ಬೇಕನ್ನುವಾಗ ಆಫರಲ್ಲಿ 5,000ಕ್ಕೆ ಸಿಕ್ತು. ನಾನು ಕೊಟ್ಟಿದ್ದ ದುಡ್ಡನ್ನ ವಸೂಲಿ ಆಗ್ಬೇಕು ನಿಮ್ಮ ಕಡೆಯಿಂದ. ಹೆಂಗೆ ಅಂದರೆ ಕೇಳಿ ಅದನ್ನು. ಅರ್ಥ ಆಗ್ತಾ ಇದೆಯಾ? ಹದಿನೈದು ಒಂದು ಓದಿ ನೋಡೋಣ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ ಭಯಪಡಬೇಡ. ಹೇಳಿ, ಏನಂತ ಹೇಳಿದ್ರು ಅಬ್ರಹಾಮ್ನೇ? ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವಿದೆ ಎಂಬುದೇ. ಈಗ ದೇವ್ರು ಇಲ್ಲಿ ನನ್ನ ಮೂಲಕ ವಾಗ್ದಾನ ಮಾಡ್ತಾ ಇದ್ರಲ್ವಾ? ನಾನು ಸುಮ್ಮನೆ ಅವರ ಒಂದು ಬಾಯಿ ವಾಗ್ದಾನ ಮಾಡೋದು ನಾನು ಅಲ್ಲ, ಅದನ್ನು ಮಾಡೋದು ನಾನಲ್ಲ. ಏನಂದರೆ ಬರೀ ಅವ್ರು ಏನು ಹೇಳ್ತಾರೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಇರೋದು. ಇಲ್ಲಿ ಅಬ್ರಾಮ್ಗೆ ಹೇಗೆ ವಾಗ್ದಾನ ಬಂತು? ಏನಂತ? ಭಯ ಪಡಬೇಡ. ನಿನಗೆ ಹೇಳಿ, ಇದು ಏನಂದರೆ ನಿನಗೆ ದೇವದೂತರ ಕಟ್ಟಳೆ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಏನಂದರೆ ನಾನೇ ನಿನ್ನ ಕಾಯ್ತೀನಿ ಅಂತ ಹೇಳ್ತಾ ಇರೋದು. ಅರ್ಥ ಆಗಿಲ್ವಾ? ನಾನು ನಿನಗೆ ಶೀಲ್ಡ್ ಆಗಿ, ಹೇಳಿ, ಶೀಲ್ಡ್ ಆಗಿ, ಗುರಾಣಿಯಾಗಿ ದೇವದೂತ್ರನ್ನ ಇಡ್ತೀನಿ, ಅವ್ರನ್ನ ಇಡ್ತೀನಿ, ಇವ್ರನ್ನ ಇಡ್ತೀನಿ ಅಂತ ಹೇಳಿಲ್ಲ. ದೇವ್ರು ಏನು ಹೇಳ್ತಾರೆ? ನಾನೇ ನಿನ್ನ ಗುರಾಣಿ. ಹೇಳಿ, ಪಕ್ಕದಲ್ಲಿರೋರ್ಗೆ ಹೇಳಿ, ದೇವರೇ ನಿನ್ನ ಗುರಾಣಿ ಆಗಿರ್ತಾರೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ನಾನು ಹೇಳ್ತಾ ಇರೋದು ದೇವದೂತ್ರನ್ನ ಇಟ್ಟಿದ್ರೇ ಸೈತಾನ್ ಮುಟ್ಟಕ್ಕಾಗಲ್ಲ. ಇಲ್ಲಿ ಅಬ್ರಾಮ್ಗೆ ಏನು ಹೇಳ್ತಾ ಇದ್ದಾರೆ? ನಾನೇ ನಿನ್ನ ಗುರಾಣಿ ಆಗಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಮುಂದೆ ಓದಿ. ನಿನಗೋಸ್ಕರ ಅತ್ಯಧಿಕ ಬಹುಮಾನವನ್ನಿಟ್ಟಿದೆ. ಇಲ್ಲಿ ಪರಲೋಕವನ್ನು ಭೂಮಿ ಮೇಲೆ ನಾವು ಅನುಭವಿಸ್ಬೇಕಂದ್ರೆ ಆ ಬಹುಮಾನಗಳನ್ನ ನಮ್ಗೆ ಇಟ್ಟಿರ್ತಾರೆ. ನಾವು ಅದನ್ನು ಈ ವರ್ಷ ತಗೊಳ್ತೀವಿ ಅಂತ ಹೇಳಿ, ಇಲ್ಲಿ ಬೆಸ್ಟ್ ಆಗಿರೋ ಒಂದು ಗಿಫ್ಟ್ಗಳನ್ನ ದೇವರು ಈ ವರ್ಷ ನಿಮಗೆ ಕೊಡ್ತಾರೆ. ಬರೀ ಆತ್ಮಿಕ ವರಗಳಲ್ಲ, ಏನೆಲ್ಲ ಶ್ರೇಷ್ಠವಾಗಿ ಅವ್ರಿಗೆ ಅನಿಸುತ್ತೋ ಅದನ್ನು ನಿಮಗೆ ಕೊಡ್ತಾರೆ ಈ ವರ್ಷ.
ಅರ್ಥ ಆಗ್ತಾ ಇದೆಯಾ? ನಾನು ಒಬ್ಬೊಬ್ರಿಗೂ ವೈಯಕ್ತಿಕವಾಗಿ ನಿಮ್ಮ ಕುಟುಂಬಕ್ಕೆ ನೇರವಾಗಿ ಹೇಳ್ತಾ ಇರೋದೇನಂದ್ರೆ, ದೇವರೇ ನಿಮ್ ಗುರಾಣಿ ಆಗಿರ್ತಾರೆ. ಆಮೇನ್. ಈಗಿಂದ ದೇವರೇ ನಿಮ್ಗೆ ಗುರಾಣಿ ಆಗಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ನಿಮ್ಮನ್ನ ಕಾಯೋನು ಕಾಪಾಡೋನು ಅವರೇ ಆಗಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ತನ್ನ ಒಬ್ಬ ಆಳ್ಗೆನೆ ಅವರು ಗುರಾಣಿ ಆಗಿರ್ತಾರಂದ್ರೆ ಮಕ್ಕಳಿಗೆ ಅವರು ಇನ್ನೂ ಹೆಚ್ಚಾಗಿ ಕಾಪಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ನೀವು ಆಳಲ್ಲ, ಅವ್ರಿಗೆ ಮಕ್ಕಳುಗಳಾಗಿದ್ದೀರ. ಅರ್ಥ ಆಗ್ತಾ ಇದೆಯಾ? ದೇವರೇ ನಿಮ್ಮ ಗುರಾಣಿ ಆಗಿರ್ತಾರೆ. ಈ ವರ್ಷದಲ್ಲಿ ದೇವರಿಂದ ಬರೀ ಆತ್ಮಿಕ ಒಂದು ಬಹುಮಾನಗಳಲ್ಲ, ಆತ್ಮಿಕವಾದ ಒಂದು ವರಗಳಲ್ಲ, ನೀವು ಕಾಣದ ರೀತಿಲಿ, ಕಾಣ್ದರ ರೀತಿಗೆ ಎಲ್ಲ ರೀತಿಯಾದ ಒಂದು ಬಹುಮಾನಗಳನ್ನ ನೀವು ಹೊಂದ್ಕೊಂತೀರ. ಆಮೇನ್. ಮುಂದೆ ಓದಿ. ಅದಕ್ಕೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅದಕ್ಕೆ ಅಬ್ರಹಾಮನು, ಹಾ ಕರ್ತನಾದ ಯೆಹೋವನೇ, ಹಾ ನನಗೆ ಏನು ಕೊಟ್ಟರೇನು? ಹಾ ನಾನು ಸಂತಾನವಿಲ್ಲದವನಾಗಿ ಹಾ ಹೋಗುವನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ್ನು ಪಾಲಾಗುವುದಲ್ಲ ಅಂದನು. ಆಮೇನ್. ಇಲ್ಲಿ ಈಗ ನೋಡಿ, ಅವರೊಬ್ಬರೇ ಅಲ್ಲ ಹಂಗೆ ಮಾಡೋದು, ನಾವು ಮಾಡ್ತಾ ಇದ್ದೀವಿ, ಈಗಲೂ ಮಾಡ್ತೀವಿ. ಈಗ ಸರಿ ಹೋಗ್ಬೇಕಾಗಿರೋದು ಏನು ಕಾರ್ಯ ಅಂದರೆ ಇಲ್ಲಿದೆ. ಈಗ ಅರ್ಥ ಆಗ್ತಾ ಇದೆಯಾ? ಈಗ ಭೂಮಿ ಮೇಲೆ ಪರಲೋಕವನ್ನು ಅನುಭವ ಮಾಡ್ತೀವಿ, ಹಂಗೆ ಹಿಂಗೆ ದೇವ್ರು ಹೇಳ್ತಾರೆ. ಈಗ ಆಮೇನ್ 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 ಅಂತ ಹೋಗ್ತೀವಿ. ಈಗ ಇನ್ನೊಂದು 20 ನಿಮಿಷದಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದೊಂದನ್ನೇ ನೋಡ್ತೀವಿ. ಮನೇಲಿ ನೋಡ್ತೀವಿ, ಕೆಲಸದಲ್ಲಿ ನೋಡ್ತೀವಿ. ಅರ್ಥ ಆಗ್ತಾ ಇದೆಯಾ ನಾನೇನು? ಅರ್ಥ ಆಗ್ತಾ ಇದೆ. ಕೆಲಸದಲ್ಲಿ ನೋಡ್ತೀವಿ, ಅಲ್ಲಿ ಇಲ್ಲಿ ನೋಡ್ತೀವಿ. ಏನು ಪರಲೋಕನೋ ಏನು ಭೂಮಿನೋ. ಇಲ್ಲಿ ಹಂಗೆ ಅವನಿಗೆ ಏನು ಹೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ನಿನಗೆ ಒಂದು ಶೀಲ್ಡ್ನ ಕೊಡ್ತೀನಿ ನಾನು ಅಂತ ಹೇಳ್ತಾ ಇಲ್ಲ, ನಿನಗೆ ಒಬ್ಬ ಬಾಡಿಗಾರ್ಡ್ನ ಕೊಡ್ತೀನಿ, ನೀನು ಬಾಡಿಗಾರ್ಡ್ ನಾನೇ ಆಗ್ತೀನಿ ಅಂತ ಹೇಳಿರೋದು. ದೊಡ್ಡ ವಿಷಯ ಅದು. ಯೋಚನೆ ಮಾಡಿ, ದೊಡ್ಡದಂದ್ರೆ ದೊಡ್ಡ ವಿಷಯ. ಎಲ್ಲನ ಸೃಷ್ಟಿ ಮಾಡಿರೋ ದೇವರು ನಿನ್ನ ಕಾಯ್ತೀನಿ, ನೀನೊಬ್ಬನ ಕಾಯ್ತೀನಿ ಅಂದ್ರೆ ಅದು ಚಿಕ್ಕದ ಅದು. ಆಮೇಲೆ ಒಬ್ಬ ಐಶ್ವರ್ಯವಂತನೇ ನಿನಗೆ ಒಂದು ಗಿಫ್ಟ್ ಮಾಡ್ತೀನಿ ಅಂದರೆ ಅದು ದೊಡ್ಡದಲ್ವಾ? ಇಲ್ಲಿ ಬ್ರಹ್ಮಾಂಡನೇ ಉಂಟು ಮಾಡಿರೋರು ನಾನು ನಿನ್ಗೆ ಗಿಫ್ಟ್ ಮಾಡ್ತೀನಿ ಹಂಗೆ ಹಿಂಗೆ ಹೇಳ್ತಾರೆ. ಅವನು ಏನು ಕೊಟ್ರೆ ಏನು ಅಲ್ಲ, ಏನು ಕೊಟ್ರೆ ಏನು? ನನಗೆ ಒಂದು ಮಗು ಇಲ್ಲ. ಇವತ್ತು ನಾವೊಂದು ಡಿಸೈಡ್ ಮಾಡಬೇಕು. ಈಗ ಪರಲೋಕದ ಮೇಲೆ ಭೂಮಿ ಮೇಲೆ ಪರಲೋಕವನ್ನು ಅನುಭವ ಮಾಡ್ತೀನಿ ಅಂತ ದೇವ್ರು ವಾಗ್ದಾನ ಮಾಡಿದ್ರಲ್ವಾ? ಈಗ ಹೇಳ್ಬೇಕು ನಾವು ನಮ್ಮ ಒಂದು ಪರಿಸ್ಥಿತಿಗಳಿಗೆ ನಾವು ಕಣ್ಮುಚ್ಕೊತೀವಿ. ನಮಗೆ ಕಾಣೋದನ್ನ ನಾವು ನೋಡೋದಿಲ್ಲ, ನಾವು ವಾಗ್ದಾನನ ಮಾತ್ರ ನೋಡ್ತೀವಿ ಅಂತ. ನೀವು ಅರ್ಥ ಆಗ್ತಾ ಇದೆಯಾ? ಈಗ ಅಲ್ಲಿ ಮಗು ಇಲ್ಲ, ಅಲ್ಲಿ ಯಾರಿರೋದು? ಬರೀ ಒಬ್ಬ ಆಳಿದ್ದಾನೆ. ಅವನ ಹೆಸರೇನು ಹೇಳಿ? ಅವನ ಹೆಸರೇನು? ಅವನ ಹೆಸರೇನು? ಆಳಿ ಹೆಸರೇನು? ಈಗ ನೀನು ನನಗೆ ಬಹುಮಾನ ಕೊಟ್ಟರು, ನನಗೆ ನೀನು ಗುರಾಣಿ ಆಗಿದ್ರು, ಇದೆಲ್ಲ ನೆಕ್ಸ್ಟ್ ಯಾರಿಗೆ ಹೋಗುತ್ತೆ ಅಂತದ ಅಬ್ರಾಹಂ ಹೇಳ್ತಾರೆ. ನನ್ನ ಒಬ್ಬ ಆಳಿಗೆ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇದನ್ನೆಲ್ಲ ಎಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ? ಮುಂದೆ ಓದಿ. 15:5 ಓದಿ. ಎಲ್ಲರೂ ಗಮನ ಕೊಟ್ಟು ಕೇಳಿ. ನೀವು ಓದ್ತಾ ಇಲ್ಲ ಅಂದ್ರೂ ಗಮನ ಕೊಟ್ಟು ಕೇಳಿ. ಓದೋ ಥರ ಡ್ರಾಮಾ ಆಡಬೇಡಿ, ಕೇಳಿ ಸಾಕು. ತಿರುಗಿ ಅಬ್ರಹಾಮನು, ಹಾ ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ 15:5 ಈಗ 15:5 ಒಬ್ರು ಹಾ ಫಸ್ಟಿಂದ ಓದಿ. 15:5 ಅವನನ್ನು ಹೊರಗೆ ಕರೆ ಈಗ ಹೇಳಿ. ಅವನ್ನ ಏನ್ ಮಾಡ್ತಾರಂತೆ? ಅಬ್ರಾಮ್ನ ಏನ್ ಮಾಡ್ತಾರಂತೆ? ಹೇಳಿ, ಏನ್ ಮಾಡ್ತಾರಂತೆ? ಹೇಳಿ, ಏನ್ ಮಾಡ್ತಾರೆ? ಫಸ್ಟ್ ಏನ್ ಮಾಡ್ತಾರಂತೆ? ಹೊರಗೆ ಕರ್ಕೊಂಬರ್ತಾರಂತೆ. ಅರ್ಥ ಆಗ್ತಾ ಇದೆಯಾ? ಈಗ ಇವನ್ಗೆ ಅಲ್ಲಿ ಮನೆಯಲ್ಲಿ ಕುರ್ಸ್ಕೊಂಡು ಮಾತಾಡುವಾಗ ಅವನ್ಗೆ ಯಾರು ಕಾಣಿಸ್ತವ್ರೆ? ಆಳ್ ಕಾಣಿಸ್ತಾ ಇದೆ. ಇಲ್ಲಿ ಅವ್ರ ಹೆಂಡತಿ ಕಾಣಿಸ್ತವಳೆ, ಅವಳಿಗೆ ಏಜ್ ಆಗಿದೆ, ಅವಳಿಗೆ ಈಗ ಮಗು ಆಗಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ನನ್ನ ಹೆಂಡತಿನೆಲ್ಲ ಬಂಜೆ ಅಂತಾರೆ. ಅರ್ಥ ಆಗ್ತಾ ಇದೆಯಾ? ಮನೇಲಿ ಕುತ್ತಿ ಏನು ಯೋಚನೆ ಮಾಡ್ತಾನೆ ಅಂದರೆ ಅವ್ನಿಗೆ ಏನು ಕಾಣಿಸ್ತಾ ಇದೆಯೋ ಅದೇ. ಅಲ್ಲ ಅವನೇನೋ ಮಾಡ್ತಾ ಇರ್ತಾನೆ. ಅರ್ಥ ಆಗ್ತಾ ಇದೆಯಾ? ನನ್ನ ಆಸ್ತಿ ಎಲ್ಲ ಇವನ್ಗೆ ಹೋಗುತ್ತೆ. ಈಗ ನನ್ನ ಬಹುಮಾನ ಎಲ್ಲ ಇವನ್ಗೆ ಹೋಗುತ್ತೆ. ಅವ್ರ ಹೆಂಡತಿ ಏನೋ ಬರ್ತಾಳೇನೋ. ಅರ್ಥ ಆಗ್ತಾ ಇದೆಯಾ? ಇವಳಿಗೆ ಬೇರೆ ಎಷ್ಟು ಏಜ್ ಆಗಿದೆ, ಕೂದಲೆಲ್ಲ ಬೆಳ್ಳಗಾಗಿದೆ. ಇದು
ಹಿಂಗೆ ಬರುತ್ತಲ್ವಾ, ಇದೆಲ್ಲ ಲೂಸ್ ಆಗುತ್ತಲ್ಲ ಗೊತ್ತಾ, ಏಜ್ ಆಗಿದ್ರೆ. ಇದೆಲ್ಲ ನೋಡ್ಬಿಟ್ಟು ಇವಳಿಗೆ ಹಿಂಗಾಗಿದೆ, ಅವನು ಅಲ್ಲಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ದೇವ್ರು ನೆಕ್ಸ್ಟ್ ಏನು ಮಾಡಿದ್ರು ಅವನ್ನ ಏನು ಮಾಡಿದ್ರು? ನೆಕ್ಸ್ಟ್ ಏನು ಮಾಡಿದ್ರು ಹೇಳಿ? ಏನು ಮಾಡಿದ್ರು ಹೇಳಿ? ಏನು ಮಾಡ್ತಾರೆ ದೇವರು? ಏನು ಮಾಡಿದ್ರು? ಹೊರಗೆ ಕರ್ಕೊಂಬಂದ್ರು. ಹೇಳಿ, ಹೊರಗೆ ಕರ್ಕೊಂಬಂದ್ರು. ಮನೆಯಿಂದ ಸ್ವಲ್ಪ ಅವನು ಟೆಂಟಲ್ಲಿ ಇರೋದಲ್ವಾ, ಜೊಬ್ಡಿದಲ್ಲಿ ಇದ್ದಲ್ವಾ, ಅದಿಂದ ಪಕ್ಕ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗಿರ್ತಾರೆ, ಅವನು ಕಾಣಿಸ್ತಾ ಇರೋ ರೀತಿಲಿ. ಅರ್ಥ ಆಗ್ತಾ ಇದೆಯಾ? ಒಂದು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿರ್ತಾರೆ ದೇವರು. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಅವಾಗವಾಗ ನೀವು ಸಪ್ರೇಟಾಗಿ ದೇವ್ರ ಜೊತೆ ಟೈಮ್ ಕಳಿಬೇಕು. ಯಾಕಂದರೆ ಈ ಥರ ನಾವು ಕಂಡಿರೋದನ್ನೇ ಯೋಚನೆ ಮಾಡ್ತಾ ಇರ್ತೀವಲ್ವ, ಅವಾಗವಾಗ ಏನು ಮಾಡಬೇಕು? ಸಪ್ರೇಟ್ ಆಗಬೇಕು ನೀವು. ಆಯಿತಾ? ಇಲ್ಲಿ ಏನು ಮಾಡಿದ್ರು? ಹೊರಗೆ ಕರ್ಕೊಂಡ್ಬಂದು ಈಗ ಓದಿ. ಆಕಾಶದ ಕಡೆಗೆ ನೋಡು. ಈಗ ನೀನು ನೋಡೋದಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಅಲ್ಲಿ ಇದ್ದಿದ್ದ ಕೊರತೆಗಳು ನೋಡ್ತಿದ್ದಲ್ವಾ, ಈಗ ನೋಡು ಅಂತ ಏನು ತೋರಿಸ್ತಾರೆ? ಹೇಳಿ, ಏನು ತೋರಿಸ್ತಾರೆ? ನಕ್ಷತ್ರಗಳನ್ನ ನೋಡು ಅಂತಾರೆ. ಹೇಳಿ, ನಕ್ಷತ್ರಗಳನ್ನ ನೋಡು. ಶಬ್ದವಾಗಿ ಹೇಳಿ, ನಕ್ಷತ್ರಗಳನ್ನ ಹೇಳಿ, ನಕ್ಷತ್ರಗಳನ್ನ ನೋಡು. ಓದಿ ಓದಿ, ಮುಂದೆ ಓದಿ. ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು. ಹಾಂ, ಏನು ಹೇಳ್ತಾರೆ ದೇವ್ರಿಗೂ? ಈಗ ಸುಮ್ಮನೆ ತಲೆ ಕೆಡ್ಸ್ಕೊತಾ ಇದೆಯಲ್ವಾ? ಈಗ ನಿಜವಾಗ್ಲೂ ತಲೆ ಕೆಡೋ ಒಂದು ಕೆಲಸ ಕೊಡ್ತೀನಿ. ನಕ್ಷತ್ರ ನೋಡ್ಬಿಟ್ಟು ಅದನ್ನು ಎಣ್ಸ್ಕೋಕೋದು. ಸುಮ್ಮನೆ ಯೋಚನೆ ಮಾಡ್ತೀಯಲ್ವಾ? ಈಗ ಇದನ್ನ ಯೋಚನೆ ಮಾಡು, ಎಲ್ಲಿಂದ ಎಣಿಸ್ಲಿ? ಅರ್ಥ ಆಗ್ತಾ ಇದೆಯಾ? ದೇವ್ರು ನಿಮ್ಮನ್ನ ಈ ವರ್ಷ ನೀವು ಇರೋ ಒಂದು ಮೈಂಡ್ ಸೆಟ್ಟಿಂದ ಆಚೆ ಕರ್ಕೊಂಬರ್ಲಿ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಆ ಒಂದು ಮೈಂಡ್ ಸೆಟ್ಟಿಂದ ಪಕ್ಕದಲ್ಲೇ ಹೇಳಿ, ಆ ಒಂದು ಮೈಂಡ್ ಸೆಟ್ಟಿಂದ ಇವತ್ತು ಬಿಡುಗಡೆ ಆಗಲಿ. ಗೂಡಾರ ದೊಡ್ಡದ, ನಕ್ಷತ್ರಗಳಿರೋ ಆಕಾಶ ದೊಡ್ಡದ? ಅರ್ಥ ಆಗ್ತಾ ಇದೆಯಾ? ಒಂದೇ ಸಲ ನೋಡಿ, ಅವ್ನ ಮೈಂಡ್ ಇಷ್ಟಿದ್ದನ್ನ ಆಚೆ ಕರ್ಕೊಂಡು ಬಂದು ಇಷ್ಟ ಮಾಡಿದ್ರು ಅವ್ರನ್ನ. ಇಲ್ಲಿಂದ ಅಲ್ಲಿ ನೋಡಿದ್ರು ನಕ್ಷತ್ರ, ಇಲ್ಲಿಂದ ಇಲ್ಲಿ ನೋಡಿದ್ರು ನಕ್ಷತ್ರ. ದೇವರು ಏನು ವಾಗ್ದಾನ ಮಾಡ್ತಾರೆ? ಈ ನಕ್ಷತ್ರನ ಎಣ್ಸಕ್ಕಾದ್ರೆ ನೀನು ಎಣ್ಸು, ಇಲ್ಲಿ ಎಷ್ಟು ನಕ್ಷತ್ರ ಇದೆಯೋ ಆ ರೀತಿಲಿ ನಿನ್ನ ಸಂತತಿಗಳನ್ನ ಮಾಡ್ತೀನಿ ಅಂತ. ಆಮೇನ್. ಅರ್ಥ ಆಗ್ತಾ ಇದೆಯೋ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆ? ಇವತ್ತು ದೇವ್ರು ನಿಮ್ಗೆ ಏನು ಹೇಳ್ತಾರದಂದ್ರೆ ಭೂಮಿ ಮೇಲೆ ಪರಲೋಕನ ನೀವು ಅನುಭವ ಮಾಡ್ತೀರಾ. ಆಮೇನ್. ಇದನ್ನು ನಾವು ಅನುಭವ ಮಾಡ್ಬೇಕಂದ್ರೆ ನಾವು ಏನು ಮಾಡಬಾರ್ದು ಅಂದರೆ, ನಮಗೆ ಕಾಣೋದನ್ನ ನಾವು ಯೋಚನೆ ಮಾಡಬಾರ್ದು. ಈಗೇನು ಸಮಸ್ಯೆ ಇದೆಯೋ ಅದನ್ನು ಯೋಚನೆ ಮಾಡಬೇಡಿ. ಪಕ್ಕದಲ್ಲಿ ಹೇಳಿ, ಯೋಚನೆ ಮಾಡಬೇಡಿ. ವಾಗ್ದಾನ ಮಾಡಿದವನ್ ಹೇಳಿದ್ರ? ಹೇಳಿ, ಇನ್ನೊಬ್ರಿಗೆ ಹೇಳಿ. ನಿಮ್ಮ ಸಮಸ್ಯೆಗಳನ್ನ ಯೋಚನೆ ಮಾಡಬೇಡಿ. ಏನು ಕಾಣಿಸ್ತಿದ್ಯೋ ಅದನ್ನು ಯೋಚನೆ ಮಾಡಬೇಡಿ. ಈಗ ಇದಾಗ್ತಾ ಇಲ್ಲ, ಇನ್ನೊಂದು ಥರ ಮಾಡಕ್ಕೆ ಹೋಗ್ತೀನಿ, ಅಲ್ಲೂ ಆಗ್ತಾ ಇಲ್ಲ. ಇನ್ನೊಂದು ಥರ ಮಾಡಕ್ಕೆ ಹೋಗ್ತೀನಿ, ಅಲ್ಲೂ ಆಗ್ತಾ ಇಲ್ಲ. ಇನ್ನೊಂದು ಥರ ಮಾಡಕ್ಕೆ ಹೋಗ್ತೀನಿ, ಅಲ್ಲೂ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ನೀವು ಬ್ಯುಸಿ ಆಗಿದ್ರೆ ದೇವ್ರು ನಿಮ್ಗೆ ಏನು ಇಟ್ಟಿದಾರೋ ಅದು ನೋಡೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಎಲ್ಲಿವರೆಗೂ ತಂದೆ ಅಬ್ರಾಮ್ ಆಳ್ನ ನೋಡ್ತಾ ಇದ್ರು, ಅವರ ಒಂದು ಗೂಡಾರ ಒಳಗಡೆ ನೋಡ್ತಾ ಇದ್ರು, ಅಲ್ಲಿವರೆಗೂ ಆ ನಕ್ಷತ್ರನೇ ಕಾಣಿಲ್ಲ ಅವ್ರಿಗೆ. ಪಕ್ಕದಲ್ಲಿ ಹೇಳಿ, ಎಲ್ಲಿವರೆಗೂ ಅವ್ರು ಗೂಡಾರದಲ್ಲಿದ್ರು, ಎಲ್ಲಿವರೆಗೂ ಮಗು ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು. ಅರ್ಥ ಆಗ್ತಾ ಇದೆಯಾ? ಎಲ್ಲಿವರೆಗೂ ಇವ್ರಿಗೆ ಬಂದಿದ್ದೆಲ್ಲ ಆಳ್ಗೋಗುತ್ತೆ ಅಂತ ಇದ್ರು. ಹೇಳಿ, ಅದನ್ನೇ ಹೇಳಿ. ಇವ್ರ ಆಶೀರ್ವಾದ ಎಲ್ಲ ಆಳ್ಗಳಿಗೆ ಹೋಗುತ್ತೆ ಅಂದ್ರು. ಅಲ್ಲಿವರೆಗೂ ಆ ನಕ್ಷತ್ರ ಅವರು ಕಂಡಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನೀವು ದೇವ್ರು ನಿಮ್ಗೆ ಇಟ್ಟಿರೋದನ್ನ ಈ ವರ್ಷ ನೋಡಬೇಕು. ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾ ಇರೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಕೈಗಳನ್ನ ತೋರಿಸಿ. ಅರ್ಥ ಆಗ್ತಾ ಇದೆಯಾ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ ಇಲ್ಲ ಫೇಕ್ ಆಗಿ ತೋರಿಸ? ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆಮೇನ್. ಇಲ್ಲಿ ಇನ್ನೊಬ್ರು ಬರ್ತಾರೆ, ಬೈಬಲಲ್ಲಿ ಇನ್ನೊಬ್ರು ಬರ್ತಾರೆ, ಎಲಿಯಾ ಅಂತ ಹೇಳಿ. ಎಲಿಯಾ ಇವರು ಯಾರು ಅಂದರೆ 800 ಜನಕ್ಕೆ ಒಬ್ಬರೇ ಅದೆಲ್ಲ ನಿಮಗೆ ಗೊತ್ತು. 800 ಜನ ಸುಳ್ಳು ಪ್ರವಾದಿಗಳಿಗೆ ಏನು ಮಾಡಿದ್ರು? ಒಬ್ಬರೇ ನಿಂತು, ಯಾರ ಸಹಾಯನೂ ಇಲ್ಲ. ಇನ್ನೊಂದು ಏನಂದರೆ ಇವರಪ್ಪ ಪಾಸ್ಟರ್ ಅಲ್ಲ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಇವ್ರಿಗೆ ಹಿನ್ನೆಲೆ ಏನಿಲ್ಲ, ಸುಮ್ಮನೆ ಬರ್ತಾರೆ. ಇನ್ಮೇಲೆ ಮಳೆ ಆಗಲ್ಲ, ಮಂಜಾಗಲ್ಲ ನಾನು ಹೇಳೋವರೆಗೂ ಅಂತ ಹೋಗ್ತಾರೆ. ಸುಮ್ಮನೆ ಇನ್ನೊಂದು ಕಡೆ ಬರ್ತಾರೆ, ಎಲ್ಲ ಪ್ರವಾದಿಗಳನ್ನು ಕರೆಸ್ತಾರೆ ಒಂದು ಕಡೆ. ನಿಮ್ಮ ದೇವ್ರ ನಮ್ಮ ದೇವ್ರ ನಿಜ ಅಂತ ನೋಡೋಣ. ಅರ್ಥ ಆಗ್ತಾ ಇದೆಯಾ? ಯಾರು ಹಿನ್ನೆಲೆ ಇಲ್ಲ. ಈ ಥರ ವೀರ ಇವರು. ಅಲ್ಲಿ ಅದನ್ನು ಮಾಡೇ ಬಿಟ್ರು. ಅಲ್ಲಿ
ಅಗ್ನಿಯಿಂದ ಉತ್ತರ ಕೊಡೋರಷ್ಟೇ ದೇವರು, ನಿಜವಾದ ದೇವರು, ಹಂಗೆ ಹಿಂಗೆ ಅಂದೆ ಅಗ್ನಿ ಇಳಿಸಿದ್ರು. ಆತ್ಮಿಕವಾಗಲ್ಲ, ನಿಜವಾಗಿ ಹೇಳಿ, ನಿಜವಾಗಿ ಒಂದು ಅಗ್ನಿ ಇಳಿಸಿದ್ರು. ಅದು ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಏನು ಮಾಡಿದ್ರು, 800 ಜನ ಇವ್ರನ್ನೂ ಸಾಯಿಸ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಅಷ್ಟು ವೀರ ಹೇಳಿ, ಅಷ್ಟು ಶೂರ. ಯಾರು ಸಹಾಯನೂ ಬೇಡ, ಒಬ್ಬನೇ ನಿಂತು ಏನು ಮಾಡಿದ್ರು ಅದೆಲ್ಲ ಮಾಡಿದ್ರಲ್ವಾ. ಇನ್ನು ಸ್ವಲ್ಪ ಚಾಪ್ಟರ್ಗಳಾದ್ಮೇಲೆ ಓದಿ, ಒಬ್ಬ ಹೆಂಗಸಿಗೆ ಎದ್ರುಕೊಂಡು ಓಡ್ತಾ ಇರ್ತಾರೆ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಏನು ಮಾಡ್ತಾರೆ? ಎದ್ರುಕೊಂಡು ಜೀವ ಉಳಿಯುತ್ತೋ ಇಲ್ವೋ ಅಂದ್ಬಿಟ್ಟು ಡೌಟಲ್ಲಿ ಓಡ್ತಾ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನೆಕ್ಸ್ಟ್ ಏನು ಮಾಡ್ತಾರೆ, ಹಂಗೆ ಥಾಟ್ಸ್ ಆಲೋಚನೆ ಮಾಡ್ತಾರೆ, ಸಾಯೋ ಒಂದು ಆಲೋಚನೆ ಮಾಡ್ತಾರೆ. ಯಾರು ಯೋಚನೆ ಮಾಡ್ತಾ ಇರೋದು? ಸಾವು ಬಗ್ಗೆ ಯಾರು ಯೋಚನೆ ಮಾಡ್ತಾ ಇರೋದು? ಯಾರು? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸಾವು ಬಗ್ಗೆ ಯಾರು ಯೋಚನೆ ಮಾಡ್ತಾ ಇರೋದು? ಯಾರು ಹೇಳಿ? ಯಾರು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಯಾರು ಯೋಚನೆ ಮಾಡ್ತಾ ಇರೋದು? ನೀವು ಅವ್ರನ್ನ ಅಬ್ಸರ್ವ್ ಮಾಡಿ, ಅವ್ರು ಸಾಯೋದೇ ಇಲ್ಲ, ಇದುವರೆಗೂ ಸತ್ತಿಲ್ಲ. ಅವ್ರು ಏನು ಯೋಚನೆ ಮಾಡ್ತವ್ರೆ? ಸಾಯೋದ ಬಗ್ಗೆ ಯೋಚನೆ ಮಾಡ್ತವ್ರೆ. ದೇವ್ರು ಏನು ಮಾಡ್ತಾರೆ ಗೊತ್ತಾ? ಊಟ ತಿನ್ನು, ರೊಟ್ಟಿ ತಿನ್ನು, ಬಿಸಿ ರೊಟ್ಟಿ ಕೊಟ್ಟು ಸ್ವಲ್ಪ ದಿನ ಅವನ್ನ ಊಟ ಮಾಡಿಸ್ತಾರೆ. ಏನು ಮಾಡ್ತಾರೆ ಅಂದರೆ ಅವನ ಮೈಂಡ್ನ ರೀಸೆಟ್ ಮಾಡ್ತಾರೆ. ಅವನ್ನ ನೀವು ಅಬ್ಸರ್ವ್ ಮಾಡಿ, ಒಂದು ಕಡೆ ಇರ್ತಾನೆ, ಅವನು ಓಡೋಗ್ಬಿಟ್ಟು ಒಂದು ಕಡೆ ಇರ್ತಾನೆ. ಹೇಳಿ, ಓಡೋಗ್ಬಿಟ್ಟು ಒಂದು ಕಡೆ ಇರ್ತಾನೆ. ಹೇಳಿ, ಓಡೋಗ್ಬಿಟ್ಟು ಒಂದು ಕಡೆ ಇರ್ತಾನೆ. ಅಲ್ಲಿ ಇದ್ದಾಗ ಸಾವ್ದು ಯೋಚನೆ ಮಾಡ್ತಾ ಇರ್ತಾರೆ. ದೇವ್ರು ಇವನಿಗೆ ಊಟ ಕೊಡಿಸಿ ಆ ಸ್ಥಳನ ಚೇಂಜ್ ಮಾಡ್ತಾರೆ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಆ ಸ್ಥಳನ ಚೇಂಜ್ ಮಾಡ್ತಾರೆ. ನೆಕ್ಸ್ಟ್ ಇವರು ಸೂಸೈಡ್ ಥಾಟ್ಸ್ ಇವರಲ್ಲಿ ಇದ್ದಿದ್ದೇ ನೋಡಿಲ್ಲ, ಬೈಬಲಲ್ಲಿ ಎಲ್ಲೂ ನೋಡಿಲ್ಲ. ಇವ್ರು ಸಾಯೋದೇ ಇಲ್ಲ, ಹಂಗೆ ಎತ್ತಲ್ಪಡ್ತಾರೆ. ಅರ್ಥ ಆಗಿಲ್ವಾ ನಾನು ಹೇಳ್ತಾ ಇರೋದು? ಇವತ್ತು ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೇವ್ರ ವಾಗ್ದಾನನ ಈ ವರ್ಷ ನಾವು ಹೊಂದ್ಕೊಳ್ಬೇಕಂದ್ರೆ ಏನು ಬೌಂಡ್ರಿ ಇದೆಯೋ ಅದನ್ನು ಬಿಟ್ಟು ಯೋಚನೆ ಮಾಡಿ. ದೇವರು ನಿಮ್ಮ ಊರಿಂದ ಬಂದಿಲ್ಲ, ಅವ್ರನ್ನ ಕಟ್ಟಾಕ್ಬೇಡಿ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಮನೆ ಕಿಚನ್ ಇದೆಯಲ್ವಾ, ಅಷ್ಟು ಚಿಕ್ಕವರಲ್ಲ ಅವರು. ಪಕ್ಕದಲ್ಲಿ ಹೇಳಿ, ದೇವ್ರನ್ನ ಕಟ್ಟಾಡು. ಯಾಕೆ ಯಾವ ವಾಗ್ದಾನ ಮಾಡಿದ್ರೂ ಅದು ನಡೀತಾ ಇಲ್ಲ ಅಂದರೆ ಏನಂದರೆ, ನಾವು ಗೂಢಾರ, ನಮ್ಮ ಮೈಂಡ್ ಎಲ್ಲ ಎಷ್ಟು ಬರೀ ಗೂಢಾರ ಇಷ್ಟೇ ಯೋಚನೆ ಮಾಡೋಕ್ಕಾಗೋದು. ನಮ್ಮ ಮೈಂಡೆಲ್ಲ ಏನೋ ಅವಳು ಹೊಡಿತಾಳೆ, ಸತ್ತೋಗ್ಬಿಡೋಣ, ಅವಳ ಕೈಲಿ ಸಾಯೋದು, ನಾವೇ ಸಾಯೋದು. ಅರ್ಥ ಆಗ್ತಾ ಇದೆಯಾ? ಇವತ್ತು ನೀವೇನು ಮಾಡಬೇಕು? ಮೈಂಡ್ನ ಚೇಂಜ್ ಮಾಡಬೇಕು. ಅರ್ಥ ಆಗ್ತಾ ಇದೆಯೋ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಮೈಂಡ್ನ ಚೇಂಜ್ ಮಾಡಬೇಕಂದ್ರೆ ನೀವು ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದಾಗ ನೋಡಿ, ಅಬ್ಸರ್ವ್ ಮಾಡಿ, ಅವ್ರು ಏನೇ ಅದ್ಭುತಗಳು ಮಾಡ್ತಾಯಿದ್ರು ಫರಿಸಾಯರಿಗೆ ಮಾಡಿಲ್ಲ, ಸದ್ದುಸಾಯರಿಗೆ ಮಾಡಿಲ್ಲ, ಧರ್ಮಶಾಸ್ತ್ರಿಗಳಿಗೆ ಮಾಡಿಲ್ಲ. ಯಾಕೆ? ಅವ್ರ ಮೇಲೆ ಪ್ರೀತಿ ಇಲ್ವಾ? ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ನಿದ್ದೆ ಬರ್ತಾ ಇದೆಯಾ? ಏನಾಗ್ತಾ ಇದೆ ನಿಮ್ಗೆ? ಅವರು ಎಲ್ಲರಿಗೂ ಅದ್ಭುತ ಮಾಡ್ತಾರೆ. ಸಮರ್ಯ ಸ್ತ್ರೀಗೆ ಮಾಡ್ತಾಳೆ, ಅವಳು ಅನ್ಯಳು, ಅವಳು ವ್ಯಭಿಚಾರಿ ಸ್ತ್ರೀಗೆ ಮಾಡ್ತಾಳೆ, ಅವಳು ಪಾಪಿ ಅವಳು. ಯಾಕೆ ಫರಿಸಾಯರಿಗೆ, ಸದ್ದುಸಾಯರಿಗೆ, ಧರ್ಮಶಾಸ್ತ್ರಿಗಳಿಗೆ ಯಾಕೆ ಅದ್ಭುತ ಮಾಡಿಲ್ಲ? ದೇವ್ರು ಯಾಕೆ ಮಾಡಿಲ್ಲ? ದೇವ್ರಿಗೆ ದ್ವೇಷ ಇತ್ತಾ? ಯಾಕೆ ಮಾಡಿಲ್ಲ ಅಂದರೆ, ಇವ್ರು ಏನು ಮಾಡ್ತಾ ಇದ್ರು ಅಂದರೆ ಲಿಮಿಟ್ ಮೈಂಡ್ ಇವ್ರಿಗೆ. ಇವತ್ತು ಸಬ್ಬತ್ ದಿನ, ಇವತ್ತು ಮಾಡಂಗಿಲ್ಲ, ಇವತ್ತು ಬರೀ ಸುಮ್ಮನೆ ಇರಬೇಕು, ಇವತ್ತು ಮಾಡ್ಬಿಟ್ಟ. ಅರ್ಥ ಆಗ್ತಾ ಇದೆಯಾ? ಲಿಮಿಟ್ ಮೈಂಡು. ಅರ್ಥ ಆಗ್ತಾ ಇದೆಯಾ? ಇವತ್ತು ಸಬ್ಬತ್ ದಿನದಲ್ಲಿ ಹೆಂಗ್ ಮಾಡ್ಬಿಟ್ಟ ಇವನು? ಯಾಕೆ ಕೈ ತೊಳ್ದಿಲ್ಲ, ಕಾಲು ತೊಳ್ದಿಲ್ಲ, ಕೂತ್ಕೊಂಡು ಊಟ ಮಾಡ್ತಾವನೆ? ಅರ್ಥ ಆಗ್ತಾ ಇದೆಯಾ? ಜಕಾಯನ್ ಮನೆಗೆ ಹೋಯ್ತಾರೆ, ಹೋಗಿರೋರ್ಗೂ ತೊಂದರೆ ಇಲ್ಲ, ಊಟ ಕೊಡೋರ್ಗೂ ತೊಂದರೆ ಇಲ್ಲ, ನೋಡೋರ್ಗೆ ತೊಂದರೆ. ಅರ್ಥ ಆಗ್ತಾ ಇದೆಯಾ? ಕುಷ್ಠರೋಗಿಗೂ ಅಷ್ಟೇ, ಅವ್ರನ್ನ ಮುಟ್ಟಿದಾಗೂ ಅಷ್ಟೇ, ಮುಟ್ಟಿದವ್ರಿಗೂ ತೊಂದರೆ ಆಗಿಲ್ಲ. ಯಾರು ಮುಟ್ಟಿದ್ದು? ಏಸಪ್ಪ ಮುಟ್ಸ್ಕೊಂಡಿದ್ದು ಯಾರು? ಕೃಷ್ಣನ್. ತೊಂದರೆ ಆಗಿದೆ ಯಾರಿಗೆ? ಈ ಫರಿಸಾಯರು, ಸದ್ದುಸಾಯ. ಯಾಕೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಅವ್ರ ಮೈಂಡ್ ಹಂಗಿತ್ತು, ಲಿಮಿಟ್ ಮೈಂಡ್. ಹೇಳಿ, ಲಿಮಿಟ್ ಆಗಿತ್ತು. ಒಂದು ಮೈಂಡ್ ಏನಾಗಿತ್ತು? ಕಟ್ಟಲ್ಪಟ್ಟಿತ್ತು. ಅದಕ್ಕೆ ಮುಂದೆ ಬ್ರಹ್ಮಾಂಡನ ಸೃಷ್ಟಿ ಮಾಡ್ತಾ ಇರೋ ದೇವರೇ ಓಡಾಡ್ತಾ ಇದ್ರು, ಅವ್ರ ಕೈಲಿ ಅದನ್ನ ನೋಡೋಕ್ಕಾಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಪರಲೋಕದ ಒಂದು ಡಾರ್ಲಿಂಗ್ ಅವರು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಪರಲೋಕದಲ್ಲಿ ಜಾಸ್ತಿ ಯಾರನ್ನಾದ್ರೂ ಅಲ್ಲಿರೋರು ಇಷ್ಟಪಡ್ತಾರಂದ್ರೆ ಏಸಪ್ಪನಂತೆ. ಯಾರನ್ನಾದ್ರೂ ಸ್ತುತಿ ಮಾಡ್ತಾರಂದ್ರೆ ಏಸಪ್ಪನಂತೆ.
ಹಿರಿಯರೆಲ್ಲ ಏನು ಮಾಡ್ತಾರೆ, ತಮ್ಮ ಕಿರೀಟಗಳನ್ನ ತೆಗೆದು ಇದೆಲ್ಲ ಏನಿಲ್ಲ, ನೀನೊಬ್ಬನೇ ಶ್ರೇಷ್ಠ ಅಂತ ಹೇಳ್ತಾರೆ. ಇಂಥವ್ರು ಈಗ ಇವ್ರ ಮುಂದೆ ಓಡಾಡ್ತಾ ಇದ್ರು, ಅದನ್ನು ಅವ್ರಿಗೆ ನೋಡೋಕ್ಕಾಗಿಲ್ಲ. ಯಾಕೆ? ವಾಗ್ದಾನ ಇಲ್ವಾ? ಏಸಪ್ಪ ವಾಗ್ದಾನವಾಗಿ ಹುಟ್ಟಿದ್ದು, ಎಷ್ಟೋ ಸಾವಿರಾರು ವರ್ಷಗಳಿಂದ ವಾಗ್ದಾನ ಹೇಳಿ 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 ಹುಟ್ಟಿದವರು. ಆ ವಾಗ್ದಾನ ಅಲ್ಲಿ ಓಡಾಡ್ತಾ ಇದ್ರು, ಅಲ್ಲಿ ನಡೀತಾ ಇದ್ರು, ಅಲ್ಲಿ ಮಾತಾಡ್ತಾ ಇದ್ರು. ಯಾಕೆ ಅವ್ರ ಕೈಲಿ ಅದನ್ನು ಸ್ವೀಕಾರ ಮಾಡೋಕ್ಕಾಗಿಲ್ಲ ಅಂದರೆ ಮೈಂಡ್ ಲಿಮಿಟ್ ಆಗಿತ್ತು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈ ವರ್ಷ ನೀವೇನು ಮಾಡ್ತಿರೋ ಇಲ್ವೋ, ಮೈಂಡಲ್ಲಿ ಮೆಚ್ಯೂರ್ ಆಗಬೇಕು. ಪಕ್ಕದಲ್ಲಿ ಹೇಳಿ, ಮೈಂಡಲ್ಲಿ ಮೆಚ್ಯೂರ್ ಆಗಬೇಕು. ಮೈಂಡಲ್ಲಿ ಮೆಚ್ಯೂರ್ ಆಗಬೇಕು. ಇನ್ನೊಬ್ರಿಗೆ ಹೇಳಿ ಮೈಂಡ್ ಮೆಚ್ಯೂರ್ ಆಗಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ನಿಮ್ಮನ್ನ ಇಟ್ಟು ದೇವರು ಈಗ ನಿಮ್ಮ ಪ್ರೇಯರ್ ದೇವ್ರು ಕೇಳ್ತಾರಂತ ನಂಬಿಕೆ ಇದೆಯಾ? ದೇವ್ರ ಮೇಲೆ ಎಷ್ಟು ಜನಕ್ಕೆ ನಂಬಿಕೆ ಇದೆಯಾ? ಈಗ ನಿಮ್ಮನ್ನ ಕಳಿಸ್ತಾರೆ, ಒಂದು ಕಡೆ ಕಳಿಸ್ತಾರೆ ದೇವ್ರೆ, ಇಲ್ಲ ನೀವು ಎಲ್ಲಿರ್ತೀರೋ ಅಲ್ಲೇ ಒಬ್ಬನ್ನ ಕಳಿಸ್ತಾರೆ. ಅವ್ರಿಗೆ ನೀವು ಪ್ರಾರ್ಥನೆ ಮಾಡಬೇಕು. ಅವ್ರಿಗೊಂದು ರೋಗ ಇದೆ. ಏನಿದೆ? ಏನು ರೋಗ ಇದೆ? ಒಂದು ಕಾಲು ಕಟ್ಟಾಗಿದೆ. ಅರ್ಥ ಆಗಿಲ್ವಾ? ಈಗ ಅವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಮಾಡ್ತಾರ? ಅಂದರೂ ಒಂದು ನಮ್ಮನ್ನ ಇದು ಮಾಡ್ತಾ ಇದೆಯಲ್ವಾ? ಅದು ಯಾಕೆ ಅಂದರೆ ಕಟ್ಟಾಗಿದೆ, ಇದು ಸರಿ ಹೋಗಲ್ಲ. ಇದು ಅರ್ಥ ಆಗ್ತಾ ಇದೆಯಾ? ದೇವ್ರ ಶಕ್ತಿ ಕಡಿಮೆ ಆಗಿಲ್ಲ. ಏನು ಕಡಿಮೆ ಆಗಿರೋದಂದ್ರೆ ನಮ್ಮ ಮೈಂಡ್ ಅವ್ರ ಶಕ್ತಿಯನ್ನು ಹಿಡಿಯೋಷ್ಟು ನಮ್ಮ ಮೈಂಡ್ ಬೆಳೆದಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾದಗಿರಿಗೆ ಯಾವಾಗ ಹೋಗಿದ್ದು? 2 ವರ್ಷ 3 ವರ್ಷ ಆಯ್ತಾ? ಅಲ್ಲಿ ಮಸ್ತಾಗಿ ನಡೀತಾ ಇತ್ತು ಸರ್ವಿಸ್, ಮಸ್ತಾಗಿ ನಡೀತಾ ಇತ್ತು. ಫುಲ್ಲು ಜೋಶಲ್ಲಿದ್ದೆ ಅವಾಗ, ಆಯಿತಾ? ಹೊಸ್ದಾಗಿ ಇನ್ನೂ ಮಾಡ್ತಾ ಇರೋದು ನನಗೆ ಎಲ್ಲ, ಆಯಿತಾ? ಫುಲ್ಲು ಜೋಶ್ ಅಂದರೆ ಫುಲ್ ಜೋಶಲ್ಲಿದ್ದೀನಿ, ಆಯಿತಾ? ಇದು ನಾನು ಮಾಡಿದ್ದು ತಪ್ಪು, ಮತ್ತು ಅದಲ್ಲಿ ಕಲ್ತಿದ್ದ ಪಾಠನ ನೀವು ಇವತ್ತಿಂದ ಫಾಲೋ ಮಾಡಬೇಕು, ಆಯಿತಾ? ನೆಕ್ಸ್ಟು ಎಲ್ಲರಿಗೂ ಪ್ರೇಯರ್ ಮಾಡ್ತಾ ಇದ್ದೀನಿ. ದೆವ್ವಗಳೆಲ್ಲ ಓಡ್ತಾ ಇದೆ ಎಲ್ಲ. ಅಲ್ಲೇ ಏನು ಒಟ್ಟು ದೇವ್ರ ಶಕ್ತಿ ಅಲ್ಲಿ. ನೀವು ಅನ್ಯರಾಗಿದ್ದರೂ ಅದನ್ನು ಅಬ್ಸರ್ವ್ ಮಾಡ್ಬೋದು. ದೇವ್ರು ಏನೋ ಒಂದು ಮಾಡ್ತವ್ರೆ ಅಂತ. ಈ ರೀತಿ ನಡೀತಾ ಇದೆ. ನೆಕ್ಸ್ಟು ಚರ್ಚ್ ಒಬ್ರನ್ನ ವೀಲ್ ಚೇರಲ್ಲಿ ಕರ್ಕೊಂಬಂದಿದ್ದಾರೆ, ಆಯಿತಾ? ಹೆಂಗೆ ಕರ್ಕೊಂಬಂದರು? ವೀಲ್ ಚೇರಲ್ಲೇ ಒಬ್ರನ್ನ ಕರ್ಕೊಂಬಂದರು. ಅವ್ರ ಹೆಂಡತಿ ಬಂದು ಹೇಳಿದ್ರು, ಆಚೆಗಡೆ ನಮ್ಮ ಗಂಡ ಇದ್ದಾರೆ, ಪ್ರೇಯರ್ ಮಾಡಿ. ಏನಾಗಿದೆ? ಇದು ಅವ್ರಿಗೆ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಅಷ್ಟೇ ತಾನೇ ಅಂದ್ಬಿಟ್ಟು ಏನೆಲ್ಲ ಫುಲ್ಲು ಜೋಶಲ್ಲಿತ್ತು ಅದು ಇಲ್ಲ. ಹೋಗಿ ಅವ್ರ ಕಾಲನ್ನ ಮುಟ್ಟೋಣ ಅಂತ ಹೋಗ್ತೀನಿ, ಲುಂಗಿ ಕೆಳಗೆ ಕಾಲೇ ಇಲ್ಲ. ಅರ್ಥ ಆಗಿಲ್ವಾ? ಕಾಲನ್ನ ಮುಟ್ಟಿ ಅರ್ಥ ಆಯ್ತಾ ನಾನು ಹೇಳಿದ್ದು? ಹಿಂಗೆ ಕೂತಿದ್ದಾರೆ ಅವರು, ಕಾಲನ್ನ ಮುಟ್ಟೋಣ ಅಂದಾಗ ಕಾಲೇ ಇಲ್ಲ ಒಂದು. ಅವಾಗ ನಾನು ಏನು ಮಾಡಿದೆ, ಇದೆಲ್ಲ ಸರಿ ಹೋಗಲ್ಲ, ಕಾಲು ಕಟ್ಟಾಯ್ತಲ್ಲ, ಇನ್ನು ಸರಿ ಯೇಸು ಕ್ರಿಸ್ತ ನಾಮದ ಹಿಂಗೆ ಏನೇನೋ ಒಂದು ಶಾಸ್ತ್ರದ ಥರ ಪ್ರೇಯರ್ ಮಾಡಿ ಅವ್ರಿಗೆ ತೃಪ್ತಿ ಆಗೋ ಥರ ಏನೋ ಒಂದು ಪ್ರೇಯರ್ ಮಾಡಿ ಬಂದೆ. ಅವತ್ತು ನೈಟ್ ಮಲಗುವಾಗ ದೇವ್ರು ಅದನ್ನೇ ಜ್ಞಾಪನ ಮಾಡ್ತಾಯಿದ್ರು. ಏನ ಜ್ಞಾಪನ ಮಾಡಿದೆ? ಅದೇ ಮತ್ತೆ ಅದನ್ನೇ ನೋಡ್ತಾ ಇದ್ದೀನಿ. ಮತ್ತೆ ಅದನ್ನೇ. ನಾನು ಫುಲ್ಲು ಜೋಶಲ್ಲಿ ಹಿಂಗೆ ಹೋಗಿದ್ದು, ಅಲ್ಲಿ ಅದು ಹಿಂಗೆ ಕಾಲು ಮುಟ್ತೀನಿ, ಕಾಲಿಲ್ಲ, ತಣ್ಣಗಾಯ್ತು ಎಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳಿ? ಆವಾಗ ಸುಮ್ಮನೆ ಏನೋ ಒಂದು ಹೇಳ್ಬಿಟ್ಟು ವಾಪಸ್ ಇದನ್ನೇ ನೋಡ್ತಾ ಇದ್ದೀನಿ. ಇದನ್ನೇ ನೋಡಿ ಏಸಪ್ಪ ಏನೋ ಹೇಳ್ತವ್ರೆ ಅವರು ಅಂತ ಹೇಳಿ ಅದನ್ನು ಗ್ರಹಿಸಿ ಕೇಳಿದೆ. ಏಸಪ್ಪ ಏನು? ನಾನು ಅದನ್ನು ಗುಣ ಮಾಡೋಕ್ಕಾಗಲ್ಲ ಅಂತ ನಿನ್ಗೆ ಯಾರು ಹೇಳಿದ್ದು ಅಂದರು. ಅರ್ಥ ಆಗಿಲ್ವಾ? ನಾನು ಅದನ್ನು ಸರಿ ಮಾಡೋಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅಂತ ನಿನ್ಗೆ ಯಾರು ಹೇಳಿದ್ದು? ಅರ್ಥ ಆಗಿಲ್ವಾ? ನನ್ಗೆ ಹಿಂಗೆ ಹೇಳ್ದಾಗ ನಾನು ಹಿಂಗೆ ಕೂತೇ ಇರಲಿಲ್ಲ. ನನ್ನ ಕೈಲಿ ಕೂರಕ್ಕೆ ಆಗಿಲ್ಲ. ಒಂಥರ ಜೀವ ಏನೆಲ್ಲ ಇದೆಯೋ, ಪ್ರಾಣ, ಆತ್ಮ, ಶರೀರ ಎಲ್ಲ ಅಲ್ಲಾಡೋಯ್ತು. ನಾನು ಅದನ್ನು ಸರಿ ಮಾಡೋಕ್ಕಾಗಲ್ಲ ಅಂತ ನಿನ್ಗೆ ಯಾರು ಹೇಳಿದ್ದು?
ಯಾರು ಹೇಳಿದ ಏಸಪ್ಪ, ನನ್ನ ಕೈಲಿ ಆಗುತ್ತಾ? ಆಗುತ್ತೆ. ಮತ್ತೆ ಪ್ರೇಯರ್ ಮಾಡೋಕೆ ಹೋಗ್ತೀಯ ಅಂದರೆ ಒಂಥರ ನನಗೆ ಅದು ಒಪ್ಕೊಳಕ್ಕೆ ಆಗ್ತಾಯಿಲ್ಲ. ಪ್ರೇಯರ್ ಮಾಡ್ತೀಯ ಅಂದರೆ ಆಯ್ತಲ್ಲ, ನನಗೆ ಸೀರಿಯಸ್ಲಿ ನೀವು ಅಂತಿದ್ರೇನೋ ನನಗೆ ಮತ್ತೆ ಆಗಲ್ಲ, ಈ ಥರ ಅನಿಸ್ತಾ ಇದೆ. ಆವಾಗ ದೇವರು ಈಗ ನಿಮಗೆ ಏನು ಹೇಳ್ತಾ ಇದ್ದೀನೋ ಅಷ್ಟು ವರ್ಷದಿಂದ ನಾನು ಕಲ್ತಿದ್ದು ಅದು ನಿಮಗೆ ಈಗ ಸುಲಭವಾಗಿ ಕೊಡ್ತಾ ಇರೋದು. ಅರ್ಥ ಆಗಿಲ್ವಾ? ಅವತ್ತಿಂದ ಟ್ರೈನ್ ಮಾಡಿದ್ರು ದೇವರು, ಅದನ್ನು ನಿಮಗೆ ಸುಲಭವಾಗಿ ಕೊಡ್ತಾ ಇರೋದು ನಾನು. ಅವತ್ತಿಂದ ಈಗ ದೇವರ ಒಂದು ಶಕ್ತಿದಲ್ಲೂ ಅದು ಕೊರತೆ ಇಲ್ಲ. ಆ ವ್ಯಕ್ತಿ ಹೊಂದ್ಕೊಳ್ಳೋ ನಂಬಿಕೆ ಇಲ್ಲ, ಅದು ಇದು ಏನು ಹೇಳೋಕ್ಕಾಗಲ್ಲ. ಅವ್ರಿಗಿಲ್ಲ ಅಂದ್ರೆ ನನಗಿದೆಯಾ? ಇಷ್ಟೇ ಬೇಕಾಗಿರೋದು ನಂಬಿಕೆ. ಯಾರ್ದು ತಪ್ಪು, ಎಲ್ಲಿ ತಪ್ಪು? ಈಗ ನಂಬ್ತಾ ಇದ್ದೀನಿ, ಅಲ್ಲೋಗಿ ನಂಬಿಕೆ ಎಲ್ಲ ಆರೋಗುತ್ತೆ. ಈಗ ಅಲ್ಲಿ ಒಂದು ಸ್ವಲ್ಪ ಪಕ್ಷಿಗಳಿರುತ್ತೆ, ಕಲ್ಲಾಕಿದ್ರೆ ಎಲ್ಲ ಆರೋಗುತ್ತಲ್ವ, ಹಂಗೆ ಫುಲ್ ನಂಬಿಕೆಯಲ್ಲಿ ಹೋಗಿರ್ತೀನಿ. ಆ ಥರ ಏನಾದರೂ ನೋಡಿದ್ರೆ, ಎಷ್ಟೊಂದು ಸಲ ನೋಡಿದೆ ಆ ಥರ ಕಾಲ್ಗಳನ್ನ ನೋಡಿದ್ರೆ ಬರೋ ನಂಬಿಕೆ ಎಲ್ಲ ಹೋಗುತ್ತೆ. ಈ ಥರ ಆಗ್ತಾಯ್ತಾ ಈ ಥರ ಆಗ್ತಾಯ್ತಾ? ಈಗ ಏನು ಚೇಂಜ್ ಮಾಡಬೇಕು? ಪವಿತ್ರಾತ್ಮ ಹೇಳಿದ್ರು, ನಿನ್ನ ಮೈಂಡ್ನ ಎಕ್ಸ್ಪ್ಯಾಂಡ್ ಮಾಡು, ತಿಳ್ಕೊ ನಾನು ದೇವ್ರು ಅಂತ ತಿಳ್ಕೊ. ನಾನು ಸೃಷ್ಟಿ ಮಾಡ್ದವನ್ಗೆ ಇನ್ನೊಂದ್ಸಲಿ ಸೃಷ್ಟಿ ಮಾಡೋಕ್ಕೆ ಕಷ್ಟ ಅಲ್ಲ ಅಂತ ತಿಳ್ಕೊ. ನೀನು ಅದನ್ನು ಹೇಳ್ಕೊ. ಸೃಷ್ಟಿ ಮಾಡ್ದವನ್ಗೆ ಇನ್ನೊಂದ್ಸಲಿ ಸೃಷ್ಟಿ ಮಾಡೋಕ್ಕೆ ಕಷ್ಟನೇ ಅಲ್ಲ. ಹೇಳಿ, ಪಕ್ಕದಲ್ಲಿ ಹೇಳಿ, ಸೃಷ್ಟಿ ಮಾಡ್ದವನ್ಗೆ ಫುಲ್ಲು ಏನೂ ಇಲ್ದಿರೋದನ್ನೇ ಅಬ್ಸರ್ವ್ ಮಾಡಿ ದೇವ್ರು ಎಷ್ಟು ನೀಟಾಗಿ ಅವತ್ತು ಹೇಳಿದ್ರು ಅಂದರೆ, ಏನೂ ಇಲ್ಲ, ಬರೀ ಮಣ್ಣಲ್ಲೇ ಫುಲ್ಲು ಶರೀರನೇ ಮಾಡ್ತಾರೆ. ಸುಲಭವಾಗಿ ಮಾಡಿದ್ರು. ಈಗ ಇಷ್ಟಿದೆ, ಬರೀ ಎಷ್ಟು ಕಾಲಿಲ್ಲ, ಅದು ಇನ್ನೂ ಈಸಿ ಅವ್ರಿಗೆ. ಅರ್ಥ ಆಗ್ತಾ ಇದೆಯಾ? ಈ ರೀತಿ ನಮ್ಮ ಮೈಂಡ್ನ ಚೇಂಜ್ ಮಾಡಿದಾಗ ನಾವು ಪರಲೋಕವನ್ನು ಭೂಮಿ ಮೇಲೆ ಅನುಭವ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಯಾಕೆ ನೀವು ನಂಬಿಕೆ ದೇವ್ರನ್ನ ನಂಬೋದು ಅಂದರೆ ಎಲ್ಲರೂ ನಂಬ್ತಾರೆ. ಈ ರೀತಿಲೂ ನಂಬಿ ದೊಡ್ಡ ದೊಡ್ಡ ಕಾರ್ಯಗಳು ನಿಮ್ಮ ಮೂಲಕ ಆಗುತ್ತೆ. ನೀವು ನೋಡ್ತೀರಾ, ನಿಮ್ಮ ಕುಟುಂಬನೂ ನೋಡುತ್ತೆ ಅಂತ ನಿಮ್ಮ ಮೈಂಡ್ನ ಚೇಂಜ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಹುಚ್ಚರು ಇದ್ರೆ ಪ್ರೇಯರ್ ಮಾಡಲ್ಲ, ಗೊತ್ತಾ? ಯಾಕೆ? ಅವ್ರು ಹಂಗೆ. ಅದನ್ನು ಸರಿ ಮಾಡೋಕ್ಕೆ ಇವ್ರಿಗಿರುತ್ತೆ ಶಕ್ತಿ, ಸರಿಯಾಗಕ್ಕೆ ಅವ್ರಿಗೆ ಆ ಯೋಗ್ಯತೆ ಇರುತ್ತೆ, ಆ ರೋಗ ಇರುತ್ತೆ. ಯಾರಿಗೆ ಸೆಂಟ್ರು ಯಾಕೆ ತಡೆ ಆಗ್ತಾ ಇದೆ ಅಂದರೆ, ಪ್ರಾರ್ಥನೆ ಮಾಡೋನಿಗೆ ಆ ಒಂದು ಮೆಚುರಿಟಿ ಇಲ್ಲ ಮೈಂಡು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ ದೇವ್ರಿಗೆ ಫೈನಾನ್ಸ್ಗೋಸ್ಕರ ನಂಬ್ತೀವಿ ನಾವು. ಪ್ರೇಯರ್ ಮಾಡುವಾಗ ಅದು ನಂಬಿಕೆ ಯಾಕೆ ಆಗ ಬರಲ್ಲ? ಈಗ ಕೈ ಎತ್ತಿದ್ದ ಯಾಕೆ ಬರಲ್ಲ ಅಂದರೆ ನಿಮ್ಮ ಮೈಂಡ್ ಸರಿ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಹೇಳ್ತೀವಿ ನಾವು, ಮೋಸೆಯಿಂದ ಅದು ಮಾಡಿದ್ರು, ಇದು ಮಾಡಿದ್ರು, ಸಮುದ್ರನ ವಿಭಾಗ ಮಾಡು ಅಂತ. ನಿಮಗೆ ಏನಾದರೂ ಚಿಕ್ಕದು ಹೇಳಿದ್ರೆ ಯಾಕೆ ಆ ನಂಬಿಕೆ ಓಡೋಗ್ಬಿಡುತ್ತೆ ಅಂದರೆ ನಮ್ಮ ಮೈಂಡ್ ಸರಿ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇವತ್ತು ಅರ್ಥ ಆಗ್ತಾ ಇದೆಯಾ ನನ್ನ ಮೆಸೇಜ್? ಅರ್ಥ ಆಗ್ತಾ ಇದೆಯಾ? ಪರಲೋಕವನ್ನು ಭೂಮಿ ಮೇಲೆ ಅನುಭವ ಮಾಡೋಕ್ಕೆ ಆಗುತ್ತೆ. ಹಾಗೆ ಆಗುತ್ತೆ. ರೋಗ ಇಲ್ದರೆ ಇರೋಕ್ಕಾಗುತ್ತಾ? ಆಗುತ್ತೆ. ಸಾಲ ಇಲ್ದರೆ ಇರೋಕ್ಕಾಗುತ್ತಾ? ಅಭಿಷೇಕದಿಂದ ತುಂಬಿಕೊಂಡು ಯಾವಾಗಲೂ ಇರೋಕ್ಕಾಗುತ್ತಾ? ನಾವು ಮಲಗುವಾಗಲೂ ದೇವ್ರ ಪ್ರಸನ್ನತೆ, ಇರುವಾಗಲೂ ದೇವ್ರ ಪ್ರಸನ್ನತೆ, ಆಡ್ಲಿ ಬಿಡ್ಲಿ ಯಾವಾಗಲೂ ದೇವ್ರ ಪ್ರಸನ್ನತೆಯಿಂದ ನಾವು ನಮ್ಮ ಮನೆ, ನಮ್ಮ ಕೆಲಸ ಎಲ್ಲ ತುಂಬಕ್ಕಾಗುತ್ತಾ? ಹಾಗೆ ಆಗುತ್ತೆ. ಹೇಳಿ, ಹಾಗೆ ಆಗುತ್ತೆ. ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಆದ ಒಂದು ಕೆಲಸಗಳು ತಡೆ ಇಲ್ದಿರ ಆಗುತ್ತಾ? ಹಾಗೆ ಆಗುತ್ತೆ. ಹೇಳಿ, ಹಾಗೆ ಆಗುತ್ತೆ. ಯಾಕೆ ನಾವು ಅದನ್ನು ಅನುಭವ ಮಾಡ್ತಾ ಇಲ್ಲ ಅಂದರೆ ನಮ್ಮ ಮೈಂಡಲ್ಲಿ ಅದು ಮೆಚುರಿಟಿ ಇಲ್ಲ. ಇವತ್ತು ನಾವೇನು ಮಾಡಬೇಕು ಅಂದರೆ, ದೇವ್ರು ಗುಣಪಡಿಸ್ತಾರೆ ನಂಬ್ತೀವಿ, ನನ್ನ ಗುಣಪಡಿಸ್ತಾರೆ ನಂಬ್ತೀರಾ? ಅರ್ಥ ಆಗ್ತಾ ಇದೆಯಾ? ದೇವರು ಇಸ್ರಾಯೇಲ್ ಜನರಿಗೆ ಮಾಡಿದ್ರು, ಕಾಡಲ್ಲಿ ಕೂಡ ಊಟ ಕೊಟ್ಟರು ಅಂತ ನಂಬ್ತಾರೆ. ನಿಮಗೆ ಕೊಡ್ತಾರ? ನಿಮ್ಮ ಕುಟುಂಬಕ್ಕೆ ಕೊಡ್ತಾರೆ ಅಂತ ನಂಬ್ತೀರಾ? ಆ ಒಂದು ಮೈಂಡ್ನ ಮೆಚ್ಯೂರ್ ಮಾಡಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ವಾಗ್ದಾನ ಎಲ್ಲರ ಜೀವಿತದಲ್ಲಿ ನಡೀತಾ ಇದೆ, ಅದು ಇದು ನಿಮ್ಮ ಜೀವಿತದಲ್ಲೂ ನಡೆಯೋಕ್ಕೆ ಥರ ನಂಬಿ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು? ಅರ್ಥ ಆಗ್ತಾ ಇದೆಯಾ? ಕೆಲವೊಂದು ರೂಲ್ಸ್ ಇರುತ್ತೆ. ಹೇಳಿ, ಕೆಲವೊಂದು ರೂಲ್ಸ್ ಇರುತ್ತೆ, ಕೆಲವೊಂದು ರೆಗ್ಯುಲೇಷನ್ಗಳಿರುತ್ತೆ. ಹೇಳಿ, ರೂಲ್ಸ್ ರೆಗ್ಯುಲೇಷನ್ಗಳಿರುತ್ತೆ. ಅದನ್ನು ನಾವು ಮುರಿಬೇಕು. ಅದನ್ನು ಮುರಿದು ನಾವು ನಂಬಬೇಕು. ಸೈತಾನ್ ಏಸಪ್ಪನ ನೋಡಿ ಏನು ಕಲ್ಗಳಿಂದಲೂ ಅಬ್ರಾಮ್ಗೆ ಮಕ್ಕಳನ್ನು ಕಲ್ಗಳಿಂದನೂ ಅಬ್ರಾಮ್ಗೆ ಮಕ್ಕಳು ಕೊಡ್ತಾರೆ. ಇದನ್ನು ಹೇಳ್ಬೇಕಾದ್ರೆ ಅವ್ರಿಗೆ ನಂಬಿಕೆ ಇರಬೇಕು, ಅವ್ರ ಮೈಂಡ್ ಮೆಚ್ಯೂರ್ ಆಗಿರಬೇಕು. ಅರ್ಥ ಆಗ್ತಾ ಇದೆಯಾ? ನೀವು ಸೈತಾನ್ನ ನೋಡಿ, ದೇವ್ರ ಹತ್ರ ಹೋಗ್ಬಿಟ್ಟು ಸೈತಾನ್ ಏನೋ ಅಂದ್ಕೊತೀವಿ, ಅವನಿಗೆ ಎಷ್ಟು ಮೆಚುರಿಟಿ ಇದೆ ನೋಡಿ.
ಹೋಗ್ಬಿಟ್ಟು ಕಲ್ಲನ್ನ ತೋರಿಸ್ಬಿಟ್ಟು ಇದನ್ನು ರೊಟ್ಟಿ ಮಾಡು ಅಂತಾನೆ. ಅಂದರೆ ಇವ್ರನ್ನ ಕೈಲಿ ಆಗುತ್ತೆ, ಏಸಪ್ಪನ ಕೈಲಿ ಆಗುತ್ತೆ, ಏಸಪ್ಪನ ಕೈಲಿ ಆಗುತ್ತೆ, ಕಲ್ಲನ್ನ ರೊಟ್ಟಿನ ಮಾಡೋಕ್ಕಾಗುತ್ತೆ ಅಂತ ಯಾರು ನಂಬ್ತಾ ಇರೋದು? ಯಾರು ನಂಬ್ತಾ ಇಲ್ಲ? ನಾವು ನಂಬ್ತಾ ಇಲ್ಲ. ಯಾರು ನಂಬ್ತಾ ಇದ್ದಾರೆ? ಯಾರು ನಂಬಿರೋದು? ಯಾರು ನಂಬ್ತಾ ಇರೋದು ಹೇಳಿ? ಯಾರು ನಂಬ್ತಾ ಇರೋದು? ಯಾರು ನಂಬಲ್ಲ? ಈಗಿರೋ ಈ ಸಭೆ ಯಾರು ನಂಬಲ್ಲ. ಅದು ಆಯ್ತು ಅಂದರೆ ಸೈತಾನ್ ಮಾಡ್ದ ಅಂತ ಹೇಳ್ತಾರೆ. ಸೈತಾನ ಗೊತ್ತು ಇದು ನನ್ಗಾಗಲ್ಲ, ದೇವ್ರಿಗೆ ಆಗೋದು ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಇವತ್ತು ದೇವ್ರು ಹೇಳ್ತಾ ಇರೋದು ಏನಂದರೆ, ನೀವು ಮೈಂಡ್ನ ಎಕ್ಸ್ಪ್ಯಾಂಡ್ ಮಾಡಿ. ಸಬ್ಬತ್ತಿಂದಲೂ ಗುಣಪಡಿಸ್ತಾರೆ, ಇವಾಗಲೂ ಪಡಿಸ್ತಾರೆ, ಯಾವಾಗಲೂ ಪಡಿಸ್ತಾರೆ. ರೋಗ ಇರೋರಿಗೆ ರೋಗ ಓಡಿಸ್ತಾರೆ ಅಂದರೆ ರೋಗ ಇಲ್ದಿರೋರಿಗೆ ರೋಗನೇ ಬರಕ್ಕೆ ಬಿಡಲ್ಲ. ಈ ಥರ ಮೈಂಡಲ್ಲಿ ನೀವು ಅರ್ಥ ಆಗ್ತಾ ಇದೆಯಾ? ನಿಮಗೆ ಫಸ್ಟ್ ಮಗು ಯಾರಂದರೆ ನಿಮ್ಮ ಮೈಂಡು. ನಿಮಗೆ ಫಸ್ಟು ಶಿಷ್ಯ ಯಾರು ಅಂದರೆ ನಿಮ್ಮ ಮೈಂಡು. ನಿಮಗೆ ಫಸ್ಟು ಸ್ಟೂಡೆಂಟ್ ಯಾರು ಅಂದರೆ ನಿಮ್ಮ ಮೈಂಡು. ಅದಕ್ಕೆ ನೀವೇನು ಮಾಡಬೇಕು? ಬೋಧನೆ ಮಾಡ್ತಾ ಇರಬೇಕು. ಈ ವರ್ಷ ನಾವು ಇದ್ದಾಗೆ ಇರೋದೇ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ದೇವ್ರನ್ನ ನಂಬಿ, ನಿಮ್ಮ ಒಂದು ಆರೋಗ್ಯಕ್ಕಾಗಿ ದೇವ್ರನ್ನ ನಂಬಿ, ಮಾಡೇ ಮಾಡ್ತಾರೆ ಅಂತ ನಂಬಿ, ಅದನ್ನು ನಿಮ್ಮ ಮೈಂಡಲ್ಲಿ ಹೇಳಿ, ಇದು ಅವ್ರಿಗೆ ಈಸಿ. ದೇವ್ರಿಗೆ ಹೇಳಿ, ದೇವ್ರ ಬಗ್ಗೆ ನಿಮ್ಮ ಮೈಂಡ್ಗೆ ಹೇಳಿ, ಈ ವರ್ಷ ಎಷ್ಟು ಲಕ್ಷ ಇದೆ? 10 ಲಕ್ಷ ಇರಲಿ, 20 ಲಕ್ಷ ಇರಲಿ, 30 ಲಕ್ಷ ಇರಲಿ ಸಾಲ, 40 ಲಕ್ಷ ಇರಲಿ, 50 ಲಕ್ಷ ಇರಲಿ, ಕೋಟಿ ಇರಲಿ, ಎಷ್ಟೇ ಇರಲಿ ಸಾಲ, ಅದು ದೊಡ್ಡದು ಥರ ನೋಡೋದಕ್ಕಿಂತ ಅದಿಂದೇ ಇರೋ ದೇವ್ರನ್ನ ದೊಡ್ಡ ಥರ ನೋಡೋದಷ್ಟೇ ಅಲ್ಲ, ನಿಮ್ಮ ಮೈಂಡಿಗೆ ಹೇಳಿ, ಈ ಸಾಲ ದೇವ್ರಿಗೆ ಸುಮ್ಮನೆ ಹಿಂಗೆ ಹೊಡಿತಾರೆ, ಇದನ್ನು ಒಂದೇ ಶಾಟಲ್ಲಿ ದೇವ್ರು ಪ್ರೇ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಇದನ್ನು ನಿಮ್ಮ ಮೈಂಡ್ಗೆ ಹೇಳಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ಅಲ್ವಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಜನ ಈ ಅದ್ಭುತನ ಎದುರು ನೋಡ್ತೀರಾ? ಆಮೇಲೆ ಯಾಕೆ 12 ವರ್ಷದ ಒಂದು ಅವಳ ರೋಗದಲ್ಲಿರೋರಿಗೆ ಗುಣ ಆಯಿತು ಅಂದರೆ ಅವಳ ಮೈಂಡ್ ಮೆಚ್ಯೂರ್ ಆಗಿತ್ತು. ಅರ್ಥ ಆಗ್ತಾ ಇದೆಯಾ? ಎಲ್ಲಿಯ ಯಾಕೆ ಸತ್ತೇ ಇಲ್ಲ ಅಂದರೆ ಅವನು ಸಾಯೋಗಿಂತ ಹೆಚ್ಚಾಗಿ ಅವನು ಮೈಂಡ್ನ ಮೆಚ್ಯೂರ್ ಮಾಡ್ಕೊಂಡ್ಬಿಟ್ಟಿದ್ದ. ಪರಲೋಕ ಹೋಗ್ಬೇಕಂದ್ರೆ ಸತ್ತೇ ಹೋಗ್ಬೇಕಂತ ಏನು ರೂಲ್ಸ್ ಇಲ್ಲ, ಹಂಗೆ ಹೋಗ್ಬೋದಂತ ಅಷ್ಟು ಮೈಂಡ್ ಮೆಚ್ಯೂರ್ ಮಾಡಿಬಿಟ್ಟಿದ್ದ ಅವನು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಆಮೇಲೆ ಪಕ್ಕದಲ್ಲಿ ಹೇಳಿ, ಈ ವರ್ಷ ನಾನು ಸಾಯೋದಿಲ್ಲ. ಈಗ ಇದನ್ನ ಹೇಳುವಾಗ ಒಂದೊಂದು ಡೌಟ್ ಬರುತ್ತೆ ಗೊತ್ತಾ? ಅದನ್ನ ಡೌಟ್ನ ಏನು ಮಾಡಬೇಕು? ನೀವು ಹೇಳ್ಕೊಡ್ಬೇಕು ಅದಕ್ಕೆ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಈ ವರ್ಷದಲ್ಲಿ ನಾನು ಸಾಲ ಎಲ್ಲ ತೀರುತ್ತೆ, 6 ತಿಂಗಳಲ್ಲೇ ತೀರುತ್ತೆ ಅಂತ. ಇದನ್ನ ಹೇಳುವಾಗ ಒಂದೊಂದು ನೀನು ದುಡಿಯೋದೇ ಇಷ್ಟು ಅಂತ ಹೇಳುತ್ತೆ ಗೊತ್ತಾ? ಇದನ್ನ ಹೇಳುವಾಗ ಬೇರೆಯವ್ರು ಯಾರು ಹೇಳೋದು ಬೇಡ, ನಿಮ್ಮೊಳಗೇನೆ ನೀನು ದುಡಿಯೋದೇ 10,000, ನೀನು ದುಡಿಯೋದೇ 5,000, ನೀನು ದುಡಿಯೋದೇ 20,000 ಇದು ಹೇಳುತ್ತೆ ಗೊತ್ತಾ? ಇದಕ್ಕೆ ನೀವೇನು ಮಾಡಬೇಕು? ನಾನು ದುಡಿಯೋದಿಂದ ಇದನ್ನು ತೀರ್ಸಲ್ಲ, ದೇವ್ರು ಐಶ್ವರ್ಯವಂತ, ದೇವ್ರು ಕೊಡ್ತಾರೆ. ಅರ್ಥ ಆಯ್ತಾ? ನಾವು ಪ್ರೋಗ್ರಾಮ್ ಆಗುವಾಗ ನನ್ನಲ್ಲಿ ಭಯ ಇರಲಿಲ್ಲ, ಈಗಲೂ ಇರೋದನ್ನೆಲ್ಲ ಓಡಿಸ್ತೀನಿ. ಅರ್ಥ ಆಗ್ತಾ ಇದೆ? ದಾವೀದ ಹೇಳ್ತಾನೆ, ದೇವ್ರೆ ಈ ಬೆಟ್ಟಗಳನ್ನ ಬೇಕಾದ್ರೆ ನಿನಗೋಸ್ಕರ ಗೆಲ್ತೀನಿ ಅಂತ. ಯಾಕೆ ಅಂದರೆ ಅವ್ರು ಕರೆದಿದ ತಕ್ಷಣ ಕರೆದಾಗ ಏನು ಮಾಡ್ತಾಯಿದ್ರು? ಬರೀ ಕಡ್ಡಿ ಇದನ್ನ ಹೊಡೆದು ಸಾಯಿಸ್ತಾ ಇದ್ರು. ಆಮೇಲೆ ಗೋಲಿಯಾತ್ನ ಹೊಡೆದ್ರು, ಆಮೇಲೆ ಸೈನ್ಯಗಳನ್ನೇ ಹೊಡೆದ್ರು, ಆಮೇಲೆ ಇವ್ರಿಗಿಂತ 4ರಷ್ಟು ದೊಡ್ಡಿರೋ ಸೈನ್ಯಗಳನ್ನ ಹೊಡೆದ್ರು. ಒಂದ್ಸಲಿ ಹೇಳ್ತಾರೆ, ಬೆಟ್ಟಗಳನ್ನೇ ಗೆಲ್ತೀನಿ ನಿನಗೋಸ್ಕರ. ಏನು ಅಂದರೆ ಇದು ಒಂದು ಲೈಫ್ ಟೈಮ್ ಪ್ರೋಸೆಸ್. ಇದು ಇವತ್ತು ಮೆಚ್ಯೂರ್ ಆಗಲಿ ಅಂತ ನಾನು ಹೇಳ್ಕೊಡ್ತೀನಿ. ನೀವು ಹೋಗ್ಬಿಟ್ಟು ಮೆಚ್ಯೂರ್ ಆಗೋಯ್ತು ನಾಳೆ ಅಂತ ಹೇಳೋಕ್ಕಾಗಲ್ಲ. ಇದನ್ನು ಡೈಲಿ ನಾವು ಮಾಡಬೇಕು. ಪಕ್ಕದಲ್ಲಿ ಡೈಲಿ ನಾವಿರೋವರೆಗೂ ನಮ್ಮ ಮೈಂಡ್ನ ಹೇಳ್ಕೊಡ್ತಾ ಇರಬೇಕು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಆಮೇಲೆ ಇದೊಂದನ್ನು ಹೇಳಿ ನಾನು ಮುಗಿಸ್ತೀನಿ, ನಿಜವಾಗ್ಲೂ ಮುಗಿಸ್ತೀನಿ. ನಿಮ್ಮ ಮೈಂಡಲ್ಲಿ ಏನೇನೋ ಹೇಳ್ಕೊಬೇಡಿ. ಮುಗಿಸಲ್ಲ ಪಕ್ಕ ಅಂತ ಅನ್ಕೊ. ಅರ್ಥ ಆಗ್ತಾ ಇದೆಯಾ ನಾನು ದೇವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವ್ರ ಮಾತನ್ನ ಎಷ್ಟೊತ್ತು ಕೇಳಿದ್ರು 2 ನಿಮಿಷ ಥರ ಇರುತ್ತೆ. ಆಮೇಲೆ ಈಗ ನಿಮಗೆ ಯಾರಿಗಾದರೂ ಒಬ್ರೊಂದಿಗೆ ಓಡೋಕೆ ಹೇಳ್ತೀನಿ, ಆಯಿತಾ?
ಓಡಬೇಕು, ನೀವು ಗೆಲ್ಲಬೇಕು. ಆಯಿತಾ? ಓಡ್ತೀರಾ? ನಿಮಗೆ ವೀಕ್ ಆಗಿರೋ ಒಂದು ಎನಿಮಿನೇ ಕೊಡ್ತೀನಿ, ಓಡ್ತೀರಾ? ರನ್ನಿಂಗ್ ರೇಸ್ ಬಿಟ್ಟಾಗ ನಿಮ್ಮ ಜೊತೆ ಇನ್ನೊಬ್ಬರು ಅಷ್ಟೇ. ಎಷ್ಟು ಜನ ಈಗ ಓಡಿಸಲ್ಲ ಹೇಳ್ರಿ? ಸುಮ್ಮನೆ ನನಗೆ ಖುಷಿ ಆಗೋಕ್ಕಾದ್ರೂ ಹಿಂಗೆ ಕೈ ಎತ್ತಿ. ನಿಮಗೆ ಎನಿಮಿ ಆಪೋನೆಂಟ್ ಯಾರು? ಬೇರೆ ಒಬ್ಬ ಸ್ಪರ್ಧಿ ಯಾರಂದರೆ ರಾಜ ಮತ್ತು ಒಂದು ಕುದುರೆ. ರಾಜನ ಕುದುರೆ ಅಂದರೆ ಕುದುರೆ ಅಲ್ಲ, ಅದು ಕುದುರೆದಲ್ಲಿ ಬೆಸ್ಟ್ ಇರೋದು ತರಿಸ್ಕೊಂಡಿರ್ತಾರೆ ಅವರು. ಎಷ್ಟೇ ದೇಶದ ಆಚೆ ಇರಲಿ, ಎಷ್ಟೇ ದುಡ್ಡಾಗಿರಲಿ, ಎಷ್ಟೇ ಕಾಸ್ಟ್ಲಿ ಆಗಿರಲಿ, ಅದನ್ನು ತರಿಸ್ಕೊಂಡಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಈಗ ಯಾರು ಗೆಲ್ಬೋದು? ನೀವು ಗೆಲ್ತೀರಾ, ಅದು ಗೆಲ್ಲುತ್ತಾ? ಅದೇ ಬೈಬಲಲ್ಲಿ ಏನಾಯ್ತು ಗೊತ್ತಾ? ಎಲಿಯ ಮತ್ತು ಅಹಾಬ್. ಅಹಾಬ್ ರಾಜ ಅವನೊಂಥರ ಐಶ್ವರ್ಯವಂತ ರಾಜ ಅವನು. ಅರ್ಥ ಆಗ್ತಾ ಇದೆಯಾ? 800 ಜನರನ್ನ ಅವನ ಪ್ಯಾಲೇಸಲ್ಲಿ ಸಾಕ್ತಾ ಇದ್ದ ಅಂದರೆ ಅವನು ಒಂಥರ ರಾಜ, ಗತ್ತಲ್ಲಿದ್ದ ಐಶ್ವರ್ಯವಂತ ಅವನು. ಅರ್ಥ ಆಗ್ತಾ ಇದೆಯಾ? ಎಲಿಯಾಗೂ ಮತ್ತು ಇದಕ್ಕೂ ರೇಸ್ ಬಿಡಿದ್ದಾರೆ. ಈ ರೇಸಲ್ಲಿ ಏನು ವಿಶೇಷ ಅಂದರೆ ಫಸ್ಟು ಯಾರು ಬಿಟ್ಟಿರ್ತಾರೆ ಗೊತ್ತಾ? ಅಹಾಬ್ ರಾಜ ಹೋಗ್ತಾ ಇರ್ತಾನೆ. ಕುದುರೆಯಲ್ಲಿ ಹೋಗೋರು ಫಸ್ಟ್ ಓಡ್ತಾರೆ. ಕುದುರೆಯಲ್ಲಿ ಹೋಗೋರೆ ಫಸ್ಟ್ ಈಗ 10 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಅವನು ಆಗಲೇ ಒಂದು 7-8 ಕವರ್ ಮಾಡಿರ್ತಾನೆ. 7 ಕಿಲೋಮೀಟ್ರ್ ಹತ್ರ ಕುದುರೆಯಲ್ಲಿ ಹೋಗಿರ್ತಾನೆ. ಅವನಾದ್ರೆ ಕುದುರೆ ಇಲ್ಲ, ಏನಿಲ್ಲ, ಎಲ್ಲಿರ್ತಾನೆ? ಇನ್ನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇರ್ತಾನೆ. ಅರ್ಥ ಆಗ್ತಾ ಇದೆಯಾ? ಈಗ ಯಾರು ಗೆಲ್ಬೋದು? ನಾರ್ಮಲ್ ಆಗಿ ನೋಡಿದ್ರೆ ಯಾರು ಗೆಲ್ಬೋದು? ರಾಜ. ಯಾಕಂದರೆ ಅವನು ಇವನ್ನ ಫಸ್ಟ್ ಬಿಟ್ಟಿದ್ರು ಅವನೇ ಗೆಲ್ತಾ ಇದ್ದ. ಹೌದಾ? ಆದರೆ ಬೈಬಲಲ್ಲಿ ಏನು ನಡೀತು ಅಂದರೆ ನೋಡಿ, ಯೆಹೋವನ ಕೈ ಅವ್ರ ಮೇಲೆ ಬಂತಂತೆ. ಇವನು ಓಡ್ತಾ ಅವನು ಹಿಂದೆ ಬಿಟ್ಟು ಓಡೋಗಿರ್ತಾನಂದೆ. ಬರೀ ಓಡ್ಕೊಂಡೋಗೇನೆ ರಾಜನ ಕುದುರೆನ ರಾಜನ ಕುದುರೆ ಅಂದರೆ ಈಗ ಒಂದು 2000 cc ಗಾಡಿಗೂ ಇನ್ನ ಜಾಸ್ತಿ ಇರುತ್ತೆ. ಅದನ್ನು ಯಾರು ಸೋಲ್ಸಿದ್ದು? ಬರೀ ನೆಡ್ಕೊಂಡೋಗೋನೊಬ್ಬ. ಬೆಳಿಗ್ಗೆಯಿಂದ ಊಟ ತಿನ್ನಿಲ್ವೋ, ನಾಷ್ಟ ತಿನ್ನಿಲ್ವೋ, ಹೆಂಡತಿ ಮಾಡಿಲ್ವೋ, ಗಂಡ ಮನೇಲಿ ಜಗಳನ ಏನೋ ಅಂಥವ್ನು ಏನು ಮಾಡ್ಬಿಟ್ಟ? ಸುಮ್ಮನೆ ಸೋಲ್ಸ್ಬಿಟ್ಟ. ಇದೆಲ್ಲ ಅವ್ರಿಗೆ ಆಯಿತು ಅಂದರೆ ನಿಮಗೂ ಆಗುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದ ಒಂದು ಸ್ಥಾನಗಳಲ್ಲಿ ನೀವು ಹೋಗ್ತೀರಾ ಈ ವರ್ಷ. ಆಮೇನ್. ನಾನು ಅದಕ್ಕೆ ಓದೇ ಇಲ್ಲ, ಅದಕ್ಕೆ ಬರ್ದಿಲ್ಲ, ಆದರೂ ನನಗಾಯ್ತು. ಯಾಕೆ ಅಂದರೆ ಎಲ್ಲಿಯಂಗೆ ಮಾಡಿದ್ರು ಅಂದರೆ ನನಗೆ ಮಾಡಿದ್ರು ಅಂತ ನೀವು ಹೇಳಿ. ಯಾಕೆ ದೇವರು ನಮಗೆ ಸ್ಥಾನಗಳನ್ನ ಮೊದಲೇ ಕೊಡಲ್ಲ ಅಂದರೆ ಆ ಸ್ಥಾನಕ್ಕೆ ಬೇಕಾಗಿರೋ ಮೈಂಡ್ಸೆಟ್ ನಿಮ್ಮ ಹತ್ರ ಇರಲ್ಲ, ನಮ್ಮ ಹತ್ರ ಇರಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆ ಮೈಂಡ್ಸೆಟ್ನ ನೀವು ತಗೊಳ್ಳಿ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಒಂದು ಕೆಲಸದಲ್ಲಿ ನೀವು ಹೋಗ್ತಾ ಇದ್ರೆ ನಿಮ್ಮ ಮೈಂಡ್ ಏನಿರಬೇಕಂದ್ರೆ ಜಾಸ್ತಿ ಹೈಯರ್ ಪೋಸ್ಟ್ಗಳಿಗೆ ಹತ್ತೋ ಒಂದು ಮೈಂಡ್ ರೆಡಿ ಮಾಡ್ಕೊಳ್ಳಿ. ದೇವರು ಒಂದೇ ಸಲ ಹೋಗಿ ಹಿಂಗೆ ಇಕ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಬೇರೆಯವ್ರಿಗೆ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಮೈಂಡಲ್ಲಿ ನೀವು ಈ ವರ್ಷ ಹೇಗೆ ಇಂಪ್ರೂವ್ ಮಾಡಬೇಕು ಅಂದರೆ ನೀವೇ ಸ್ವಂತ ಏನಾದರೂ ಒಂದು ಮಾಡ್ತೀರಾ, ಆ ಥರ ಇಂಪ್ರೂವ್. ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಪರಲೋಕದಲ್ಲಿ ಅದೆಲ್ಲ ಆಗುತ್ತೆ ಅಂದರೆ ಭೂಮಿ ಮೇಲೂ ಅದೆಲ್ಲ ಆಗಲೇಬೇಕು. ನಿಮ್ಮ ಮೈಂಡ್ನ ನೀವು ತಡೆ ಮಾಡಿ ಇಟ್ಕೋಬೇಡಿ. ಮೆಚ್ಯೂರ್ ಮಾಡ್ತೀರೋ ಮೈಂಡ್ನ? ಎಷ್ಟು ಜನ ಹೇಳಿ ಆಮೇಲೆ? ಎಷ್ಟು ಜನ ಮಾಡ್ತೀರೋ? ಅವ್ರ ಕೈಲಿ ಎಲ್ಲ ಸಾಧ್ಯ, ಆಡೋದಲ್ಲ, ನೀವು ನಿಮ್ಮ ಒಳಗಡೆ ಹೇಳ್ಕೊಳ್ತೀರಾ. ಅದು ಅರ್ಥ ಆಗ್ತಾ ಇದೆಯಾ? ಇದನ್ನು ಯಾರು ಜಾಸ್ತಿ ಮಾಡ್ತಾಯಿದ್ರು ಅಂದರೆ ದಾವಿದ ರಾಜ ಅವ್ರದ್ದು ಕೀರ್ತನೆಯಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ನನ್ನ ಮನಸ್ಸೇ ಕುಗ್ಗಿ ಹೋಗ್ಬೇಡ, ಅದಾಗಬೇಡ, ದೇವರು ಹಿಂಗಿದ್ದಾರೆ. ಮತ್ತೆ ಹೇಳ್ತಾರೆ, ನನ್ನ ಮನವೇ ಕುಗ್ಗಿ ಹೋಗ್ಬೇಡ. ನೀವು ಕೀರ್ತನೆನ ಓದಿ ಅವ್ರಿಗವರೇ ಮಾತಾಡ್ಕೊತಾ ಇರ್ತಾರೆ. ಅದನ್ನು ನೀವು ಮಾಡಬೇಕು. ಅರ್ಥ ಆಗ್ತಾ ಇದೆಯೋ? ನೀವು ಹೇಳ್ತಾ ಇರಬೇಕು, ಈ ವರ್ಷ ನಾನು ಸಾಯೋದಿಲ್ಲ, ಈ ವರ್ಷ ನಾನು ಸಾಲಗಳಿಂದ ಆಚೆ ಬರ್ತೀನಿ. ಹೇಗೆ ಬರ್ತೀನಿ ಗೊತ್ತಿಲ್ಲ, ಯಾವಾಗ ಬರ್ತೀನಿ ಗೊತ್ತಿಲ್ಲ. ಯಾರು ಆಚೆ ತರೋದು? ಏಸಪ್ಪ. ಅರ್ಥ ಆಗ್ತಾ ಇದೆಯಾ? 4 ದಿನ ಆಗಿದ್ರು ಅವ್ನು ಆಚೆ ತಂದರು ಅಂದರೆ ನಿಮ್ಮನ್ನ ತತ್ತಾರೆ.
ದೂರ ಇದ್ದಾಗ ಸತ್ರು ಹೇಳಿ, ದೂರ ಇದ್ದಾಗ ಸತ್ತ ಒಬ್ಬ. 4 ದಿನ ಆಗಿ ದೂರದಲ್ಲಿದ್ದಾಗ, ಏಸಪ್ಪ ದೂರದಲ್ಲಿದ್ದಾಗಲೇ ಹೋಗಿ 4 ದಿನ ಆದಮೇಲೆ ಎಬ್ಬರಿಸಿ ಬಂದರು. ಈಗ ನಮ್ಮೊಳಗಡೆ ಇದ್ದರೆ ಸತ್ತೋಗ್ಬಿಡ್ತೀವ? ನೀವು ಈ ಥರ ನೀವು ಮೈಂಡ್ನ ಚೇಂಜ್ ಮಾಡಬೇಕು. ಲಾಜರಸಲ್ಲಿ ಏಸಪ್ಪ ಇದ್ರ? ಇಲ್ಲ, ಆದರೂ ಅವನ್ನ ಸಾಯಾಕ್ಬಿಟ್ಟಿಲ್ಲ. ಈಗ ನಮ್ಮೊಳಗಡೆ ಇದ್ದಾರೆ, ಸಾಯಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇನ್. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಅರ್ಥ ಆಯಿತು ನಾನು ಹೇಳಿದ್ದು? ಅರ್ಥ ಆಯ್ತಿದ್ಯಾ? ಪರಲೋಕಕ್ಕೂ ಭೂಮಿಗೂ ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸವಾಗಿ ಮಾಡಿದ್ದು ಯಾವುದು ಅಂದರೆ, ಮನುಷ್ಯ ಹೇಗೆ ಮಾಡ್ದ ಅಂದರೆ ಅವನ ಆಲೋಚನೆಯಿಂದ ಮಾಡ್ದ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಇವತ್ತಿರೋ ವ್ಯತ್ಯಾಸನ ತೆಗಿಬೋದು. ಹೇಗೆ ತೆಗಿಬೋದು ಅಂದರೆ ನಮ್ಮ ಒಂದು ಮೈಂಡ್ನ ನಾವು ಚೇಂಜ್ ಮಾಡಿದಾಗ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇನ್. ಯೇಸು ಕ್ರಿಸ್ತನ್ ಹುಟ್ಟುವಾಗ 100-150 ಜನ ಮೇಲೆ, ಅಲ್ಲಿ 3 ಜನ ಅಂತ ನೀವು ಅಂದ್ಕೊಂಡಿದ್ರೆ 100-150 ಜನ ಮೇಲೆ ಜೋಷ್ಯರು, ಏನದು ಮೆಜಿಷಿಯನ್ಸ್ ಏನು ಮಾಡ್ತಾರೆ, ಗೋಲ್ಡ್ನ, ಫ್ರ್ಯಾಂಕಿನ್ಸಸ್ನ ಮತ್ತು ಮೈರ್ ಅಂತ ಇರುತ್ತೆ. ಈ ಕನ್ನಡದಲ್ಲಿ ಏನು? ಚಿನ್ನ. ಏನು ನಿಮ್ಗೆ ಇಷ್ಟ ಬಂದಿದೆ ಹೇಳ್ಬೇಡ್ರಿ, ಅಲ್ಲಿ ಇದ್ದಿದ್ದು ಹೇಳಿ. ಚಿನ್ನ ಮತ್ತು ರಕ್ತಬೋಳ ಎಲ್ಲ ಏನು ಹೇಳ್ದೆ ಕೇಳಿಸಿಲ್ಲ. ರಕ್ತಬೋಳ ಏನು? ರಕ್ತಬೋಳ. ಆಮೇಲೆ ರಾಂಗ್ ಹೇಳ್ದೆ ಅನ್ಬಾರ್ದು, ನೀವೇ ಹೇಳ್ಕೊಟ್ಟಿದ್ದು. ಇದನ್ನೆಲ್ಲ ತಗೊಂಡು ಹೋಗ್ತಾರೆ. ಅವಾಗೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ನೀವು ಯೋಚನೆ ಮಾಡಿ ನೋಡಿ. ಅವಾಗ ಫಾಸ್ಟ್ ಟ್ರಾನ್ಸ್ಪೋರ್ಟ್ ಇಲ್ಲ. ಇವತ್ತು ಇಲ್ಲಿರ್ತೀನಿ, ನಾಳೆ ಬೆತ್ಲೆಹೇಮಲ್ಲಿ ಇರೋಕ್ಕಾಗಲ್ಲ. ಏಸಪ್ಪ ಡಿಸೆಂಬರಲ್ಲಿ ಹುಡ್ತಾರಂದರೆ ಅವರೊಂದು ಮಾರ್ಚಲ್ಲಿ ಮೇಲೆ ಊರು ಬಿಟ್ಟಿರ್ತಾರೆ. ಅರ್ಥ ಆಗಿಲ್ವಾ? 2 ದಿನ 3 ದಿನಕ್ಕೆ ಹೋಗೋ ಥರ ಅಲ್ಲ. ಆಲ್ಮೋಸ್ಟ್ ಎಲ್ಲ ಹಿಸ್ಟ್ರಿ ಪ್ರಕಾರ ಇಂಡಿಯಾದಿಂದ ಎಲ್ಲ ಹೋಗಿರ್ತಾರೆ. ನೋಡಿದ್ರೆ ಇಂಡಿಯಾದಿಂದ ಎಲ್ಲ ಹೋಗಿದ್ದಾರೆ. ಯಾಕಂದರೆ ಒಬ್ಬ ರಾಜ ಹುಡ್ತಾನೆ, ಅವ್ರನ್ನ ನೋಡ್ಬೇಕಂತ ಇಂಡಿಯಾದಿಂದ ಎಲ್ಲ ಹೋಗಿದ್ದಾರೆ. ಅಂದರೆ ಕ್ಯಾಮೆಲ್ ಅದು ಇದು ಹಾಕೊಂಡು ಹೋಗಿರ್ತಾರೆ, ನೆಟ್ಕೊಂಡು ಹೋಗಿರ್ತಾರೆ. ಬಂದು ದೇಶದಲ್ಲಿ ಸಿಕ್ಕ ದೇಶದಲ್ಲಿ ಅಲ್ಲೊಂದು ಸ್ವಲ್ಪ ಇದ್ದು ರೆಸ್ಟ್ ಮಾಡಿ ಆಮೇಲೆ ಹೋಗ್ಬೇಕು. ಒಂದು 6 ತಿಂಗಳು ಮುಂಚೆ ಬಿಟ್ಟಿರಲ್ವಾ? ಬೇಗ ಅರ್ಜೆಂಟ್ ಮಾಡಿದ್ರೆ 6 ತಿಂಗಳು ಮುಂಚೆ ಬಿಟ್ಟಿರ್ತಾರೆ. ವರ್ಷ ಹಿಂದೆ ಬಿಟ್ಟಿರ್ಬೋದು, ಅದು ಗೊತ್ತಿಲ್ಲ, ಬಿಟ್ಟಿರ್ಬೋದು. ಆದರೂ ಏಸಪ್ಪ ಹುಟ್ಟಿದ ತಕ್ಷಣ ಅಲ್ಲಿ ಡೆಲಿವರಿ ಆಯಿತಾ? ಚಿನ್ನ, ಅವ್ರಿಗೇನೇನು ಬೇಕಿತ್ತು ಅದೆಲ್ಲ ಕರೆಕ್ಟ್ ಟೈಮಲ್ಲಿ. ಈಗ ಬ್ಲಿಂಕಿಟ್ಟು, ಇನ್ಸ್ಟಾಮಾರ್ಟ್ ಎಲ್ಲ 10 ನಿಮಿಷದಲ್ಲಿ ತಂದುಕೊಡ್ತೀವಿ ಅಂತ ಅಂದ್ರಲ್ಲ, ಅದನ್ನು ಅವರೇ ಅಲ್ಲೇ ತಂದೆ ದೇವರು ನನ್ನ ಮಗ ಹುಟ್ಟಿದ ತಕ್ಷಣ ಇವರೆಲ್ಲ ತಂದು ಕೊಡ್ಬೇಕಂತ 1 ವರ್ಷ ಹಿಂದೆಯಿಂದಾನೇ ಊರು ಬಿಡಿಸಿದ್ರು. 6 ತಿಂಗಳ ಹಿಂದೆ ಅನ್ಯರ್ನ ಊರು ಬಿಡಿಸಿ ಅನ್ಯರ್ದು ನೆಮ್ಮದಿ ತೆಗೆದು ಮಗ ರಾಜ್ಯನ ಥರ ಬದುಕಬೇಕು. ಇಲ್ಲ ಅಷ್ಟೇ ಅಲ್ಲ, ಭೂಮಿ ಮೇಲೂ. ಅರ್ಥ ಆಗ್ತಾ ಇದೆಯೋ? ಆಮೇನ್. ಈ ವರ್ಷ ಪ್ರಾರಂಭವಾಗಲು ಅಷ್ಟೇ. ನಾವು ಒಂದೊಂದು ದಿನಕ್ಕೆ ಏನೇನು ಬೇಕಾಗಿದೆಯೋ ನೀವು ಮೈಂಡ್ ಮೆಚ್ಯೂರ್ ಮಾಡಿ. ಯಾರ್ಯಾರೋ ತಂದು ಕೊಡ್ತಾರೆ ಸುಮ್ಮನೆ ಅದನ್ನು. ಆಮೇನ್. ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳಿದೆ? ಅರ್ಥ ಆಗ್ತಾ ಇದೆಯೋ? ಒಬ್ರದ್ದು ಸಾಲ ಹೇಗೆ ತೀರಿಸಿದ್ರು ಅಂತ ಒಂದು ಸಾಕ್ಷಿ ಹೇಳ್ತಾಯಿದ್ರು ಒಂದು ಕಡೆ. ಅದನ್ನು ನೋಡಿದೆ. ಸಡನ್ನಾಗಿ ಬಂದ್ರಂತೆ, ಎಷ್ಟು ಸಾಲ ಅಂತ ಹೇಳಿದ್ರಂತೆ. ಅವ್ರು ಹೇಳಿದ್ರಂತೆ 13.5 ಅಂತ ಹೇಳಿದ್ರಂತೆ. ಚೆಕ್ ಬರ್ದು ಕೊಟ್ಟು ಮಾಯ. ಅರ್ಥ ಆಗ್ತಾ ಇದೆಯಾ ನಾನು ಹೇಳಿ? 13.5 ಎಷ್ಟು ಬೇಕೋ ಅಷ್ಟು ಕೊಟ್ಟು. ನಾನಿದ್ದಿದ್ರೆ ಜಾಸ್ತಿ ಹೇಳಿ 33.5. ಅರ್ಥ ಆಗ್ತಾ ಇದೆಯಾ? ಇದೆಲ್ಲ ಅವ್ರಿಗೆ ಅಷ್ಟೇನಾ ಮಾಡಿದ್ದು? ನಮಗೂ ಏಸಪ್ಪಂಗೆ ಅಷ್ಟೇನಾ? ಅವ್ರು ಹುಟ್ಟಾಗಿಂತ ಮುಂಚೆನೇ ಅವ್ರಿಗೆ ಏನೇನು ಬೇಕು ಜೀವನಕ್ಕೆ ನೀವು ಅಬ್ಸರ್ವ್ ಮಾಡ್ತೀರಿ. ನೀವು ನಂಬ್ತಿರೋ ಬಿಡ್ತಿರೋ, ಅವ್ರು ಕೊಟ್ಟಿದ್ದರಲ್ಲಿ ಅವ್ರು ಅಷ್ಟು ಜನ 100 ಜನನೂ 10 ಗ್ರಾಮ್ ತಂದರೆ ಎಷ್ಟು ಚಿನ್ನ? 100 ಜನನೂ 10 ಗ್ರಾಮ್ ತಂದರು ಅಂದರೆ 1 kg ತಂದಿರ್ತಾರೆ ಅವರೆಲ್ಲ. ಮತ್ತು ಇದೇನಂದರೆ ವಿಶೇಷ ಏನಂದರೆ ಅವರೆಲ್ಲ ರಾಜರು ಸನ್ನಿಧಿಲಿ ಒಂಥರ ಪೋಸ್ಟಲ್ಲಿರೋರು ಗಿಫ್ಟ್ಗಳು ತೊಗೊಂಡೋಗಿರೋದು. 10 ಗ್ರಾಮ್ ತೊಗೊಂಡೋಗಿರ್ತಾರ?
ತಗೊಂಡು ಮಗ ಇನ್ನ ಹುಟ್ಟೇ ಇಲ್ಲ, ಮಗನ್ ಬೇಕಾಗಿರೋದೆಲ್ಲ ಮಾಡಿದ್ರು ತಂದೆ ದೇವರು. ನಾವು ಧ್ಯಾನ ಮಾಡ್ತಾ ಇದ್ವಿ ಗೊತ್ತಾ, ಏಸು ಕ್ರಿಸ್ತನ್ಗೂ ನಮಗೂ ವ್ಯತ್ಯಾಸ ಇಲ್ಲ ಅಂತ. ಏಸು ಕ್ರಿಸ್ತನ್ಗೆ ಮಾಡಿದ್ರು ಅಂದ್ರೆ ನಮಗೂ ಮಾಡಿದ್ದಾರೆ. ಆಮೇನ್. ನಿಮಗೆ ಮಾಡ್ತಾರೆ ಪಕ್ಕದಲ್ಲಿ ಹೇಳಿ, ನಿನಗೆ ಮಾರ್ಚ್ 2026 ಅಲ್ಲಿ ಏನು ಬೇಕೋ ಅದು ಈಗಲೇ, ಅದೇನಂದ್ರೆ ಅದು ಶಿಪ್ಪಿಂಗ್ ನಡೀತಾ ಇದೆ ಈಗ. ಅರ್ಥ ಆಗ್ತಾ ಇದೆಯಾ? ಮಾರ್ಚಿಗೆ ಬಂದು ನಿಮ್ಮ ಕೈಗೆ ಸೇರುತ್ತೆ, ಫೆಬ್ರವರಿಗೆ ಬಂದು ನಿಮಗೆ, ಫೆಬ್ರವರಿಲಿ ಬಂದು ಸೇರುತ್ತೆ, ಜನವರಿಲಿ ಬಂದು ಸೇರುತ್ತೆ. ಅರ್ಥ ಆಗ್ತಾ ಇದೆಯೋ? ಅದಾಗಲೇ ಪ್ಯಾಕೇಜ್ ಆಚೆ ಹೊರಟಿದೆ, ನಿಮಗೆ ಬಂದು ಸೇರೋದು. ಪಕ್ಕದಲ್ಲಿರೋರ್ಗೆ ಹೇಳಿ ಅವ್ರಿಗೆ ಚೆನ್ನಾಗಿ ಕೈಯೆಲ್ಲ ಅಲ್ಲಾಡಿಸಿ ಹೇಳಿ, ಏನು ಹೇಳ್ತೀರಾ ಅಂದರೆ ತಂದೆ ದೇವರು ರಾಂಗ್ ಅಡ್ರೆಸ್ಗೆ ಡೆಲಿವರ್ ಮಾಡಲ್ಲ ಅಂತ ಹೇಳಿ. ಚಿನ್ಮಯ್ಗಿದ್ದಿದ್ದು ವಿನ್ಮಯ್ಗೆ ಕೊಡಲ್ಲ. ಅರ್ಥ ಆಗ್ತಾ ಇದೆಯಾ? ಚಿನ್ಮಯ್ಗೆ ಏನು ಬೇಕೋ ಅದು ಚಿನ್ಮಯ್ ಕೊಡ್ತಾರೆ, ವಿನ್ಮಯ್ಗೆ ಏನು ಬೇಕೋ ಅದು ವಿನ್ಮಯ್ಗೆ ಕೊಟ್ಟಿದ್ದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ನೀವು ಎಕ್ಸ್ಪೆಕ್ಟ್ ಮಾಡಿ, ನಿಮ್ಮ ಮೈಂಡ್ನ ಮೆಚ್ಯೂರ್ ಮಾಡಿ. ನೀವು ಹೋಗಿಲ್ದರೆ ಇಂಟರ್ವ್ಯೂಗಳಿಗೆ ದೇವದೂತರು ಹೋಗಿರ್ತಾರೆ, ನಿಮ್ಮ ಅಡ್ರೆಸ್ಸು, ನಿಮ್ಮ ಒಂದು ಡೀಟೇಲ್ಸ್ನ ಕೊಟ್ಟಿರ್ತಾರೆ. ನೀವೇ ಯೋಚನೆ ಮಾಡ್ತೀರಾ ಹೆಂಗೆ ಕೆಲಸ ಸಿಕ್ತು ಇದು ಅಂತ. ಅರ್ಥ ಆಗ್ತಾ ಇದೆಯಾ? ನಾನಿರೋ ಕೆಲಸದಲ್ಲಿ ಹೆಂಗೆ ಸುಮ್ಮನೆ ಪ್ರಮೋಷನ್ ಮೊನ್ನೆ ಆಗಿತ್ತು ಮತ್ತೆ ಮಾಡಿದ್ರು ಅಂತೀರಾ. ಅರ್ಥ ಆಗ್ತಾ ಇದೆಯಾ? ಹೋದ ತಿಂಗಳ ಯಾಕೆ ಇದನ್ನೆಲ್ಲ ನೀವು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ನಿಮ್ಗೆ ಮೆಚುರಿಟಿ ಇಲ್ಲ. ನೀವೇನು ಮಾಡಬೇಕು? ಮೆಚೂರ್ ಮಾಡಬೇಕು ನಿಮ್ಮ ಮೈಂಡ್. ಹೋದ ತಿಂಗಳು ಪ್ರಮೋಷನ್ ಆಗಿತ್ತು, ಈ ತಿಂಗಳು ನಾನೊಬ್ಬಂಗೆ ಮಾತ್ರ ಮಾಡಿದ್ರು ಅಂತ ನೀವು ಹೇಳ್ತೀರಾ. ಅರ್ಥ ಆಗ್ತಾ ಇದೆಯಾ? ಅಷ್ಟು ವರ್ಷದಿಂದ ಈ ರೋಗ ಇತ್ತು, ಒಂದೇ ದಿನದಲ್ಲಿ ಅದೇನೋ ಆಯ್ತೋ, ದೇವರು ಏನೋ ಒಂದು ಎನ್ಕೌಂಟರ್ ಮಾಡಿದ್ರು, ಎಲ್ಲ ಹಂಗೆ ಸರಿ ಹೋಯ್ತು. ಅರ್ಥ ಆಗ್ತಾ ಇದೆಯಾ? ತಂದೆ ಅಬ್ರಾಮ್ಗೆ ವಯಸ್ಸಾಗಿತ್ತು, ಸಾರಾಳ್ಗೆ ಗರ್ಭಕೋಶನೇ ಸತ್ತೋಗಿತ್ತು, ಒಂದು ವಾಗ್ದಾನ ಬಂತು, ಏನು ಸತ್ತೋಗಿತ್ತೋ ಅದು ಹೊಸದಾಯ್ತು. ಹೇಳಿ, ಏನು ಸತ್ತೋಗಿತ್ತೋ ಅದಕ್ಕೆ ಜೀವ ಬಂತು. ವಯಸ್ಸಾಗಿರೋನ್ಗೆ ವಯಸ್ಸು ಕಡಿಮೆ ಆಯಿತು, ಸಾರಾಳ್ಗೆ ವಯಸ್ಸು ಕಡಿಮೆ ಆಯಿತು. ಅರ್ಥ ಆಗ್ತಾ ಇದೆಯೋ? ನೋಡಲಿಕ್ಕೆ ಹುಡುಗಿ ಥರ ಆಗೋಯ್ತು. ಅರ್ಥ ಆಗ್ತಾ ಇದೆಯೋ ನಾನು ಹೇಳ್ತಾ ಇರೋದು? ಅವ್ರಿಗಷ್ಟೇನ ಮಾಡೋದು? ಯಾಕೆ ನಮ್ಗೆ ನಡೀತಾ ಇಲ್ಲ ಅಂದರೆ ಮೈಂಡ್ ಮೆಚ್ಯೂರ್ ಮಾಡಿ ಅಷ್ಟೇ. ಅರ್ಥ ಆಗ್ತಾ ಇದೆಯೋ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಎಷ್ಟು ಜನ ಒಟ್ಟಿಗೆ ದೇವ್ರು ಮಾತಾಡಿದ್ರು. ಆಮೇನ್. ಅರ್ಥ ಆಗ್ತಾ ಇದೆಯಾ? ಇವತ್ತು ಜೈಲಲ್ಲಿದ್ದರು ಜೋಸೆಫ್, ನಾಳೆ ರಾಜ. ಇವತ್ತು ಕುರಿ ಮೇಯ್ಸೋನು, ನಾಳೆ ರಾಜನ್ಗೆ ಪರ್ಸ್ನಲ್ ಮ್ಯೂಸಿಷಿಯನ್. ನೆಕ್ಸ್ಟ್ ರಾಜ ಯಾರು? ದಾವಿದ ಆದರು. ಇವತ್ತು ಏನು ಸಿಂಹದ ಜೊತೆ ನಿದ್ದೆ, ನಾಳೆ ರಾಜಂದು ರೂಮಲ್ಲಿ. ಅರ್ಥ ಆಗ್ತಾ ಇದೆಯಾ? ಇವತ್ತು ಅಗ್ನಿಲ್ ಹಾಕಿದ್ರು, ನಾಳೆ ಇವ್ರನ್ನೇ ಅಲ್ಲಿರೋ ಪ್ರಾಂತ್ಯಗಳಿಗೆಲ್ಲ ಇವರೇ ಹೆಡ್ಡು ಅಂತ ಅದೆಲ್ಲ ಆಯ್ತು ಅವ್ರಿಗೆ. ನಮ್ಗಾಗಲ್ವಾ? ಪಕ್ಕದಲ್ಲಿರೋರ್ಗೆ ಹೇಳಿ, ಸಿಂಹದ ಗವಿಗೆ ಹೋದಾಗ್ಲೂ ನಿನ್ನ ಮೈಂಡು ಸಿಂಹದ ಗವಿ ನೋಡಬಾರ್ದು. ಅಗ್ನಿಲ್ ಹಾಕಿರುವಾಗ್ಲೂ ಅಗ್ನಿಲ್ ನೋಡಬಾರ್ದು ನೀವು ರಾಜ್ಯ. ಇದನ್ನ ಹೇಳಿ ನಿಜ ಮುಗಿಸ್ತೀನಿ. ಅದಾಗ್ತಾ ಇದೆಯಾ? ನಾನು ಪ್ರಿಪೇರ್ ಆಗಿ ಬಂದಿಲ್ಲ, ಅದಕ್ಕೆ ಯಾವಾಗ ಮುಗಿಸ್ಬೇಕಂತ ಗೊತ್ತಿಲ್ಲ. ಆಯ್ತಾ? ಶಾರದಾಕ್, ಮೇಷಾಗ, ಅಬೇದ್ನೆಗೋನ ಅಗ್ನಿಲ್ ಹಾಕ್ತಾರೆ, 7ರಷ್ಟು ಜಾಸ್ತಿ ಮಾಡಿ ಹಾಕಿರ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತು. ನೆಕ್ಸ್ಟ್ ದಿನ ಹೋಗಿ ರಾಜ ಮತ್ತು ಅವರು ಯಾರ್ಯಾರೋ ಅವನ ಶಿಷ್ಯಂದ್ರ ಯಾರೋ ಕರ್ಕೊಂಡೋಗಿ ಕೇಳುವಾಗ ಅವನು ನೋಡ್ದ ಒಂದು ನನಗೆ ಇಷ್ಟ. ಏನೇನು ನೋಡ್ದ ಅಂದರೆ ಅವನು ಅಗ್ನಿನ ನೋಡಿಲ್ಲ. ಹೇಳಿ, ಅಗ್ನಿನ ನೋಡಿಲ್ಲ. 3 ಜನದ ಜೊತೆ ಬರೀ 3 ಜನನೂ ನೋಡಿಲ್ಲ ಅವನು. 3 ಜನದ ಜೊತೆ ಇನ್ನು ಯಾರೋ ಒಬ್ಬ ತಿರ್ಗಾಡ್ತವ್ರೆ ಅಲ್ಲಿ ಸೆಂಟರಲ್ಲಿ. ಅವನು ನೋಡಿದ್ರೆ ದೇವ್ರ ಮನುಷ್ಯ ಕುಮಾರ ಥರ ಇದ್ದಾನೆ ಅವನು. ಅದನ್ನ ನೋಡ್ದ. ಅನ್ಯನೇ ನೋಡ್ದ ಅಂದರೆ ನೀವು ನೋಡಿ, ಅಗ್ನಿಲಿರುವಾಗ್ಲೂ ನೀವು ಒಬ್ಬರೇ ಅಲ್ಲ. ಅಗ್ನಿಲಿರುವಾಗ್ಲೂ ಪಕ್ಕದಲ್ಲಿ ಹೇಳಿ, ಅಗ್ನಿಲಿರುವಾಗ್ಲೂ ನೀವು ಒಬ್ಬರೇ ಇಲ್ಲ. ಸಿಂಹದ ಗವಿಲೂ ನೀವು ಒಬ್ಬರೇ ಇಲ್ಲ. ಜೈಲಲ್ಲಿದ್ದಾಗಲೂ ನೀವು ಒಬ್ಬರೇ ಇಲ್ಲ. ಎಲ್ಲ ಜೊತೆ ಮನುಷ್ಯ ಕುಮಾರನ್ ನಿಮ್ಮ ಜೊತೆ ಇದೆ. ಆಮೇನ್. ಅರ್ಥ ಆಗ್ತಾ ಇದೆಯೋ? ಅವ್ರು ಕಾಯ್ತಾ ಇರ್ತಾರೆ, ಇವನ್ ಮೈಂಡ್ ಯಾವಾಗ ನನಗೆ ಬಿಟ್ಕೊಡುತ್ತೋ ಅವಾಗ ಇವನ್ನ ಇಲ್ಲಿಂದ ಆಚೆ ತಗೊಂಡು ಹೋಗ್ತೀನಿ.
ಅರ್ಥ ಆಗ್ತಾ ಇದೆಯಾ? ನಾನು ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಆಮೇನ್, ಆಮೇನ್. ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯಾ? ಒಂದೊಂದು ದಿನವೂ ಅದ್ಭುತಗಳನ್ನ ನೋಡ್ತೀವಿ. ಆಮೇನ್. ಪರಲೋಕಕ್ಕೆ ಹೋಗಿ ಅಲ್ಲ, ಭೂಮಿ ಮೇಲೆ ನಾವು ಅನುಭವಿಸ್ತೀವಿ. ನನ್ನ ಸೇರಿಸಿ ಪವಿತ್ರಾತ್ಮ ಇವತ್ತು ಮಾತಾಡ್ತಾ ಇರೋದು ಏನಂದರೆ, ನಮ್ಮ ಮೈಂಡ್ನ ಮೆಚ್ಯೂರ್ ಮಾಡ್ಬೇಕು ನಾವು. ಅರ್ಥ ಆಗ್ತಾ ಇದೆಯೋ? ನಮ್ಮ ಜ್ಞಾನವನ್ನು ದೇವರ ಜ್ಞಾನವಾಗಿ ಮಾಡಬೇಕು ನಾವು. ಅರ್ಥ ಆಗ್ತಾ ಇದೆಯೋ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಆಮೇನ್, ಆಮೇನ್. ನಾವು ಇವತ್ತು ಸೋತೋಗ್ಬಿಡೋಣ. ಇವತ್ತು ನನ್ನಿಂದ ಆಗುತ್ತೆ ಅನ್ನೋದು ಬಿಟ್ಬಿಡಿ, ನನ್ನ ಆಲೋಚನೆಯಿಂದ ನಡೆಯುತ್ತೆ ಅನ್ನೋದು ಬಿಟ್ಬಿಡಿ, ನನ್ನ ಜ್ಞಾನದಿಂದ ನಡೆಯುತ್ತೆ ಅನ್ನೋದನ್ನ ಬಿಟ್ಬಿಡಿ. ಏನು ಮಾಡಿ? ದೇವ್ರ ಜ್ಞಾನಕ್ಕಾಗಿ ಬೇಡಿ. ಏಸಪ್ಪ, ನಿನ್ನ ಮನಸ್ಸು ಹೆಂಗಿದೆಯೋ ಅದೇ ಥರ ನನ್ನ ಮನಸ್ಸು ಆಗ್ಬೇಕಂತ ಬೇಡಿ. ಪ್ರಾರ್ಥನೆ ಮಾಡೋದೆಲ್ಲ ಏಸಪ್ಪ ಕೊರತೆಗಳಿದೆ, ಅದಿದೆ, ಸಾಲ ಇದೆ, ಅದನ್ನೆಲ್ಲ ಬಿಟ್ಬಿಟ್ಟು ಮೈಂಡ್ನ ಚೇಂಜ್ ಮಾಡೋಕ್ಕಾಗಿ ಪ್ರೇಯರ್ ಮಾಡಿ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯಾ? ಲೋಕಕ್ಕೆಲ್ಲ ಕಷ್ಟ ಬಂದರೂ ನಮಗೆ ಬರಲ್ಲ, ಆ ಥರ ಮೈಂಡ್ ಇದೆ. ಆಮೇನ್. ಪ್ರಾರ್ಥನೆ ಮಾಡಿ ಮುಗಿಸೋಣ. ಎಲ್ಲರೂ ನಿಮಗೆ ದೇವ್ರಿಗೆ ಏನು ಹೇಳ್ಬೇಕು ಅನ್ಸುತ್ತೋ ಅದನ್ನ ಹೇಳಿ. ರಾಗನಾಫ ನಗನಗ ಶೆಗೆದ್ಯಾಥ. ಒಂದು ನಿಮಿಷ ಎಲ್ಲರೂ ಪ್ರಾರ್ಥನೆ ಮಾಡಿ. ರಾಗನಗ ಶೆಗೆದ್ಯಾಥ. ಶೆಗೆದ್ಯಾಥವ್ರನ್ನ ದಯವಿಟ್ಟು ಪ್ರಾರ್ಥನೆ ಮಾಡಿ. ಏಸಪ್ಪ, ಈ ವರ್ಷ ನಾನು ಪರಲೋಕವನ್ನು ಭೂಮಿ ಮೇಲೆ ಅನುಭವಿಸಿದ್ದೀನಿ. ಏಸಪ್ಪ, ನಿನ್ನ ದಾರಿ ಮಾಡುವ ಒಂದು ಶಕ್ತಿಯನ್ನು ನಾನು ನೋಡ್ತೀನಿ. ನೀನು ಸಮುದ್ರ ವಿಭಾಗ ಮಾಡಿದ ಶಕ್ತಿಯನ್ನು ನಾನು ನೋಡ್ತೀನಿ. ನೀನು ಸತ್ತವ್ರನ್ನ ಎಬ್ರಿಸಿದ್ನ ನನ್ನ ಜೀವಿತದಲ್ಲಿ ನಾನು ನೋಡ್ತೀನಿ. ನನ್ನ ಮೂಳೆಗಳಲ್ಲಿ ನಿನ್ನ ಶಕ್ತಿ ಇಳಿಯೋದನ್ನ ನಾನು ಅನುಭವಿಸ್ತೀನಿ, ನೋಡ್ತೀನಿ. ನಾನು ಆರೋಗ್ಯವಾಗಿರೋದನ್ನ ನಾನು ನೋಡ್ತೀನಿ. ಶಗದಗದ ಫನಗದ್ಯಾಟ. ಪ್ರಾರ್ಥನೆ ಮಾಡೋಣ. ರಾಗನಾಗ ಶೆಗೆದೆಗೆನೆ ಫನಗನ್ಯಾಂಟ. ರೇಗನ ಫನಗದಾಗ ಶೆಗೆದ್ಯಾಟ. ರದಗದ ಮನಗ ಶೆಗೆದ್ಯಾಟ. ರಗನಗನಗ ಶೆಗೆದ್ಯಾಟ. ರೇಗನ ಫನಗನಗ ಶಗದಗದಗದ ಮನಮನ್ಯಾಂಟ. ರೇಗನ ಫನಗನಗ ಶೆಗೆದ್ಯಾಟ. ರದಗದ ಮನಗ ಶೆಗೆದ್ಯಾಟ. ರೇಗದ ಪದಗದಾಗ ಶಗದಗದ್ಯಾಟ. ರದಗದಾಗ ಶೆಗೆದ್ಯಾಟ. ರೇಗದ ಪನಗನಗ ಶಗದಗದ್ಯಾಟ. ರದಗದ ಪದಗ ಶಗದ್ಯಾಟ. ರೇಗದ ಪದಗದಾಗ ಶಗದಗದಗದ್ಯಾಟ. ರೇಗದ ಪದಗದಾಗ ಶಗದಗದ್ಯಾಟ. ರದಗದ ಮನಗ ಶೆಗೆದ್ಯಾಟ. ರೇಗದ ಪದಗದಾಗ ಶೆಗೆದ್ಯಾಟ. ರದಗದ ಮನಗ ಶೆಗೆದ್ಯಾಟ. ರೇಗದ ಪನಗದಾಗ ಶಗದಗದ್ಯಾಟ. ರೇಗದ ಪದಗದಾಗ ಶಗದಗದ್ಯಾಟ. ರೇಗದ ಪನಗನಗ ಶಗದಗದ್ಯಾಟ. ಶೆಗೆದೆಗೆದೆಗೆದೆಗೆದ ಪನಗದಾಗ ಶೆಗೆದ್ಯಾಟ. ರೇಗನ ಪನಗನಗ ಶಗದಗದ್ಯಾಟ. ರಗದಗದಗ ಶಗದಗದ ಮದಗದ್ಯಾಟ. ಶೆಗೆದೆಗೆದ್ಯಾಟ. ರದಗದ ಪನಗದ್ಯಾಟ. ರೇಗದ ಪದಗದಾಗ ಶಗದಗದ್ಯಾಟ. ಓ ರಗ ಪದಗದಾಗ ಶೆಗೆದ್ಯಾಟ. ಶೆಗೆದೆಗದ ಪದಗದಾಗ ಶೆಗೆದ್ಯಾಟ. ರಗದ ಪನಗನಗ ಶೆಗೆದ್ಯಾಟ. ರದಗದಾಗ ಶೆಗೆದ್ಯಾಟ. ರೇಗದ ಪದಗದ. ಪ್ರಾರ್ಥನೆ ಮಾಡೋಣ. ರದಗದಾಗ ಶೆಗದಗದ್ಯಾಟ. ರಗನ ಪದಗದ ಶೆಗೆದ್ಯಾಟ. ರದಗದ ಪದಗ ಶೆಗೆದ್ಯಾಟ. ರಗ ಪದಗ ಶೆಗೆದ್ಯಾಟ. ರದಗದ ಮನಗ ಶೆಗೆದ್ಯಾಟ. ರಗನಗನಗ ಶೆಗೆದ್ಯಾಟ. ರಗನ ಫನಗನಗ ಶೆಗದಗದ್ಯಾಟ. ರೇಗನ ಪದಗ ಶೆಗೆದ್ಯಾಟ. ರೇಗನ ಫನಗದಗ ಶೆಗೆದಗದ್ಯಾಟ. ಪ್ರಾರ್ಥಿಸೋಣ. ರಾದಾಗ ಶಗದಗದ್ಯಾಟ. ರಗನ ಫನಗನಗ ಶಗದಗದ್ಯಾಟ. ರೇಗನ ಮನಗ ಶೆಗೆದ್ಯಾಟ. ರಗನಗನಗ ಶೆಗೆದ್ಯಾಟ. ರೇಗನ ಫನಗದಗ ಶಗದಗದ್ಯಾಟ. ರೇಗದಗನ ಮನಗ ಶೆಗೆದ್ಯಾಟ. ರಗನ ಮನಗ ಶೆಗೆದ್ಯಾಟ. ರೇಗನ ಫನಗನಗ ಶೆಗೆದ್ಯಾಟ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಏಸಪ್ಪ. ಯಾರೆಲ್ಲ ಒಪ್ಪಿಸ್ಕೊಡ್ತೀರಾ ನಿಮ್ಮ ಒಂದು ಮನಸ್ಸುಗಳು ಬದಲಾವಣೆ ಮಾಡ್ಕೊಳ್ಳೋಕೆ, ಯಾರೆಲ್ಲ ಒಪ್ಪಿಸ್ಕೊಡ್ತೀರಾ ನಿಮ್ಮ ಮೈಂಡ್ಗಳನ್ನ ನೀವು ಟೀಚ್ ಮಾಡ್ತೀರಾ ಅಂತ ಅವ್ರು ಮಾತ್ರ ಕೈಗಳನ್ನ ಮೇಲೆತ್ತಿ. ಏಸಪ್ಪ, ನೀನು ಹೇಗೆ ಯೋಚನೆ ಮಾಡ್ತೀಯೋ ಅದೇ ರೀತಿಯಲ್ಲಿ ನಾನು ಈ ತಿಂಗಳು, ಈ ವರ್ಷ, ಇನ್ನು ಮೇಲೆ ನನ್ನ ಜೀವಿಸೋ ಕಾಲ ಎಲ್ಲ ಯೋಚನೆ ಮಾಡ್ತೀನಿ.
ನೀನು ಹೇಗೆ ಯೋಚಿಸ್ತೀಯೋ, ನೀನು ಹೇಗೆ ಇಮ್ಯಾಜಿನ್ ಮಾಡ್ತೀಯೋ ಅದೇ ರೀತಿಯಲ್ಲಿ ನಾನು ಮಾಡ್ತೀನಿ ಅನ್ನೋರು ಮಾತ್ರ ಕೈಗಳನ್ನ ಮೇಲೆತ್ತಿ. ರಗನ ಫದಗದಾಗ ಶಗಿದೆ ಆಟ. ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮನೇ ಇವ್ರೊಳಗಡೆ ನೀನಿದ್ದು, ಏಸಪ್ಪ ಇವ್ರೊಳಗಡೆ ನೀನಿದ್ದು, ಇವರ ಅಭಿಷೇಕ, ಇವರೊಳಗಡೆ ಇರುವ ಅಭಿಷೇಕ ಈ ಕಾರ್ಯದಲ್ಲಿ ಇನ್ನೂ ಆಳವಾಗಿ ಇವರನ್ನು ತಗೊಂಡು ಹೋಗಲಿ ಸ್ವಾಮಿ. ನೀನು ಒಬ್ಬ ಮಗನಾಗಿದ್ದು, ಸೇವಕನಾಗಿದ್ದು, ಬಾಯಾಗಿದ್ದು, ಅಪ್ಪ ನಾನು ಇವ್ರ ವಿಷಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ. ಈ ವರ್ಷ ಇವರು ಈ ಒಂದು ಟಾಪಿಕಲ್ಲಿ ಬೆಳಿಬೇಕು ಏಸಪ್ಪ. ಇವರು ಈ ವರ್ಷ ಕರ್ತನೆ ಇವರ ಮೈಂಡನ್ನು ಇವ್ರು ಕಂಟ್ರೋಲ್ ಮಾಡೋ ಮನುಷ್ಯರಾಗಿ ಇವ್ರು ಆಗಬೇಕು. ಪರಲೋಕವನ್ನು ಭೂಮಿ ಮೇಲೆ ಅನುಭವಿಸುವ ಒಂದು ಜನಾಂಗವಾಗಿ ಯೇಸುವಿನ ನಾಮದಲ್ಲಿ ಇವ್ರು ಆಗುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಪಕ್ಕದಲ್ಲಿರೋರ್ಗೆ ಹೇಳಿ, ಇವತ್ತು ಹೇಳಿದ್ದೇನಿಲ್ಲ, ಬರೀ ಅದೊಂದು ಟ್ರೇಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಇದೆ ಅಂತ. ಆಮೇನ್ ಹೇಳಿ, ನಾಳೆ ಮಿಸ್ ಮಾಡಬೇಡ, ಇವತ್ತೇ